ನಮಸ್ಕಾರ. ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ತಾಲೂಕಿನ ಅಲಿಯಂಪುರ ಗ್ರಾಮದಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಸುಸಜ್ಜಿತ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದ್ದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕಾನೂನು ಬಾಹಿರ ನೇಮಕಾತಿ ಉಪನಿರ್ದೇಶಕ ಶ್ರೀಧರ್ ಅವರಿಗೆ ಅಮಾನತುಗೊಳಿಸಿ ಅಭಿಕಾಳೆ. ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಮೂಲಭೂತ ಸೌಕರ್ಯಗಳ ಬೇಡಿಕೆ ಮತ್ತು ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ 5 ದಿನಗಳ ಕಾಲ ಗ್ರಾಮಾಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ರಾಜ್ಯವ್ಯಾಪಿ 2ನೇ ಹಂತದ ಮುಷ್ಕರ. ರಾಜ್ಯ ರಾಜಧಾನಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ 250 ಅಡಿ ಎತ್ತರದ ಡಾ. ಬಿ.ಆರ್. ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪಿಸಿ ವಿಷ್ಣುವರ್ಧನ್ ಬಾಲ್ದೊಡ್ಡಿ. ಬಸವ ಮಂಟಪದಲ್ಲಿ ಜರುಗಿದ ಚನ್ನಹುಣ್ಣಿಮೆ ಚನ್ನಬಸವೇಶ್ವರರ ಸ್ಮರಣೋತ್ಸವ ಬೆಳದಿಂಗಳೂಟ ಕಾರ್ಯಕ್ರಮ. ಚನ್ನಬಸವೇಶ್ವರರ ಅವಿರಳ ಜ್ಞಾನಿಯಾಗಿದ್ದರು ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿ. ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ನಮ್ಮ ವಿಶ್ವವಿದ್ಯಾಲಯದ ಘೋಷವಾಕ್ಯ. ಡಾ. ಶರಣಬಸಪ್ಪ ಹಲ್ಸೆ. ಮಾರ್ಚ್ 20ರಂದು ಚೌಡರಕೆರೆ ಬೃಹತ್ ಬಹಿರಂಗ ಸಭೆ ಆಯೋಜನೆ. ಜಿಲ್ಲಾಧ್ಯಕ್ಷರಾದ ಭರತ್ ಕಾಂಬ್ಳೆ ಹಾಗೂ ಜಿಲ್ಲಾ ಗೌರವಾಧ್ಯಕ್ಷರಾದ ದೇವೇಂದ್ರ ಕುಮಾರ್ ಸೋನಿ ಚಿದ್ರಿ ಅವರು ತಿಳಿಸಿದ್ದಾರೆ. ಸುದ್ದಿಯ ವಿವರಗಳು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೀದರ್ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇವರ ಸಂಯುಕ್ತಾಶ್ರಯದಲ್ಲಿ ಬೀದರ್ ತಾಲೂಕಿನ ಅಲಿಯಂಪುರ ಗ್ರಾಮದಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಸುಸಜ್ಜಿತ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯನ್ನು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಉದ್ಘಾಟಿಸಿದ್ದರು. ನಂತರ ಮಾತನಾಡಿದ ಸಚಿವರು, ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಸಕಲ ಸೌಲಭ್ಯ ಕೌಶಲ್ಯಗಳನ್ನೊಳಗೊಂಡ ಶಿಕ್ಷಣ ನೀಡಲು ಸರ್ಕಾರವು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ನಿರ್ಮಿಸಿದ್ದು, ವಿದ್ಯಾರ್ಥಿನಿಯರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದರು. ಇಡೀ ದೇಶ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಥಮ ಹೋರಾಟಗಾರ್ತಿಯಾಗಿದ್ದ ರಾಣಿ ಚೆನ್ನಮ್ಮಳ ಕಾರ್ಯ, ಧೈರ್ಯ, ತ್ಯಾಗದ ಬಗ್ಗೆ ಹೆಣ್ಣು ಮಕ್ಕಳು ತಿಳಿದುಕೊಂಡಿರಬೇಕು. ರಾಣಿ ಚೆನ್ನಮ್ಮಳಂತೆ ಧೈರ್ಯಶಾಲಿಗಳಾಗಿ ಉನ್ನತ ಶಿಕ್ಷಣ ಪಡೆದು ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂತೆ ಸಚಿವರು ಕರೆ ನೀಡಿದ್ದರು. ಈ ಸಂದರ್ಭದಲ್ಲಿ ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್, ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ. ಗಿರೀಶ್ ಬದೋಲೆ, ನಗರಸಭೆ ಅಧ್ಯಕ್ಷರಾದ ಮಹಮ್ಮದ್ ಗೋ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಯಾರು ಇಂಜಿನಿಯರು ಬೆಂಗಳೂರು ಮಾತು ಹೇಳ್ಬೇಕಾಯ್ತು. ನಿನ್ನೆ ರಾತ್ರಿ ಎಲ್ಲ ರೆಡಿ ಇದೆ ಎಲ್ಲ ನೀರಿನ ಒಂದೇ ಪ್ರಾಬ್ಲಮ್. ವಿಡಿಯೋನ ಅದಕ್ಕೆ ನೀರಿದೆ ಇಲ್ಲಿ ಕೇಳ್ತಾ ಇದ್ದಿಲ್ಲ. ಇಲ್ಲೊಂದು ಅದ ಸರ್ ಎಲ್ಲ ಇಲ್ಲಿ ನೀರು ಬರ್ತಾವ. 4 ಇಂಚ್ ಅಷ್ಟು ಸರ್, 4 ಇಂಚ್ 4 ಇಂಚ್ ಏನೋ ಊರಾಗೇನೋ ಬೋರ್ ಇರ್ಬೇಕಲ್ಲ. ನೀರಿಗೆ ಯಾಕೆ ಸಪ್ಲೈ ಊರಿಗೆ ಯಾಕೆ ಸಪ್ಲೈ ಮಾಡ್ತಾರೆ? ಅಲ್ಲಿಂದಲೇ ಒಂದು ಪೈಪ್ ಲೈನ್ ಮಾಡ್ಬೋದು. ಇಲ್ಲಿ ನೀರು ಎಲ್ಲಿ ತರ್ಬೋದು? ವಾಟರ್ ಸಪ್ಲೈ ಡಬ್ಲಿ ಯಾಕಪ್ಪ ಗೊತ್ತಾಗಲ್ಲ ನಿಮಗೆಲ್ಲ ನೀರು ಕೊಡ್ಬೇಕಾಗ್ತದೆ ಅಂತ. ನೀರಿಗೆಲ್ಲೋ ದುಡ್ಡಿನ ಸಮಸ್ಯೆ ಇಲ್ಲ. ಇಲ್ಲಿ ಇಮಿಡಿಯೇಟ್ಲಿ ಶಿಫ್ಟ್ ಆಗ್ಬೇಕಪ್ಪ. ಯಾರು ಎಲ್ಲ ವಿದ್ಯಾರ್ಥಿಗಳೆಲ್ಲ ಅಲ್ಲ, ಎಲ್ಲಿ ಟೆಂಪ್ರರಿ ಎಲ್ಲಿದೆ ಬಿಲ್ಡಿಂಗ್? ಎಲ್ಲಿ ಟೆಂಪ್ರರಿ ಸರ್? ಅದು ಚಿಟ್ಟವಾಡಿ ಸರ್, ಟೆಂಪ್ರರಿ ಬಾಡಿಗೆ ಎಷ್ಟು ಕೊಡ್ತೀರಿ ಬಾಡಿಗೆ? 20 ಲಕ್ಷ. ಈ ಬಿಲ್ಡಿಂಗ್ ತಯಾರಾಗಿ ಎಷ್ಟು ಆಯಿತು? ನಡೀತಾ ಇದೆ.
ಎಷ್ಟು ಎಕರೆ ಇದೆ? 5 ಎಕರೆ ಸರ್. ನಾವು ರೋಡ್ ಕೊಡ್ತೀವಿ ಅಂದರೂ ನಮ್ಗೆ ವಿಕಾಸದ ಗಣಿಗಾರಿಕೆ ಆರೋಪ ಮಾಡಿ ಕಂಪ್ಲೇಂಟ್ ಬರುತ್ತೆ, ಕಾನೂನು ಕನ್ಸಲ್ಟ್ ಮಾಡಿದ್ದೀವಿ ಸರ್. ನಮ್ಮ ಹೈಕೋರ್ಟಿಗೆಲ್ಲ ಹೋರಾಟ ಶಕ್ತಿ ಇಲ್ಲ ಸರ್. ಎಷ್ಟು ಎಕರೆ ಇದೆ? 5 ಎಕರೆ ಇದೆ ಸರ್. 5 ಎಕರೆ ಸುಮಾರು 5 ಎಕರೆ. ಸ್ಟೇ ತಂದಿದೆ ಇಲ್ಲ ಅವ್ರು ರೆಡಿ ಎಲ್ಲ ಕೊಡಬೇಕು. ಸ್ಟೇ ತಂದಿರೋದು ನೋಡಿಲ್ಲ ಸರ್. ರೋಡ್ ಕೊಟ್ಟಿದ್ದಾರೆ ಇವತ್ತು ಈ ಕಾರ್ಯಕ್ರಮಕ್ಕೋಸ್ಕರ ಕೊಟ್ಟಿದ್ದಾರೆ ಸರ್. ಎಲ್ಲ ಮೊದಲಿಂದ ಕೊಟ್ಟಿದ್ದಾರೆ. ಈಗ ನಾವು ಬಳಸ್ಕೋಬೋದವ? ಹಾಂ ಬಳಸ್ಕೋಬೋದು. ಒಂದೊಂದು ಪರಿಶೀಲನೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಜಿಲ್ಲಾ ಮಾನ್ಯ ಪೌರಾಡಳಿತ ಹಾಗೂ ರಾಜ್ಯ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ರಹೀಂ ಖಾನ್ ಸಾಹೇಬರನ್ನು ಕೂಡ ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಲಿಯಂಬರ್ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ ಸಾಹೇಬರು ಭಾರತೀಯ ಆಡಳಿತ ಸೇವೆ ಮಾನ್ಯ ಮುಖ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ನಗರಸಭೆ ಹಾಗೆ ಮಾತನಾಡಲು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂತಹ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ ಸರ್ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಎಲ್ಲ ಮಕ್ಕಳು ಇವತ್ತು ವಿವಿಧ ಕಟ್ಟಡಗಳು ಉದ್ಘಾಟನಾ ಲೋಕಾರ್ಪಣೆ ಕಾರ್ಯಕ್ರಮಗಳನ್ನು ನಾವು ಮಾನ್ಯ ಜರುಗಿಸಲಿದ್ದಾರೆ. ಇವತ್ತು ಸಮಾಜ ಕಲ್ಯಾಣ ಇಲಾಖೆ, ವಸತಿ ನಿಲಯ ಹಾಗೂ ಹಲವು ಕಾರ್ಯಯೋಜನೆಗಳನ್ನು ಹಮ್ಮಿಕೊಳ್ಳುವುದಾಗಿ ಹೇಳಿರುವಂತಹ ಸನ್ಮಾನ್ಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂತಹ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬಂಧುಗಳೇ, ಇದೀಗ ಸಸಿಗೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಸಿರೇ ಉಸಿರೆನ್ನುವಂತಹ ಸದುದ್ದೇಶದೊಂದಿಗೆ ಅರಣ್ಯೀಕರಣವನ್ನ ಹೆಚ್ಚಿಸುವಂತಹ ಹಸಿರು ಹೊದಿಕೆಯನ್ನು ಹೆಚ್ಚಿಸುವಂತಹ ಪಣ ತೊಟ್ಟಿರುವಂತಹ ಚೆನ್ನಮ್ಮವರ ಬಲಗೆ ಗೊತ್ತಾ? ಇವತ್ತು ನೀವೆಲ್ಲ ಇತಿಹಾಸ ಓದ್ಬೇಕು. ಯಾರು ಇತಿಹಾಸ ಓದೋದಿಲ್ಲ ಅವರು ಭವಿಷ್ಯದಲ್ಲಿ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಆಗೋದಿಲ್ಲ. ನನಗೆ ಭಾಳ ಹೆಮ್ಮೆ ಯಾಕಪ್ಪ ಅಂತ ಹೇಳಿದ್ರೆ, ಈ ಜನವಾಡ ಮತ್ತು ಈ ಅಲಿಯಂಬರ್ ಗ್ರಾಮ ಏನಿದೆ ನಮ್ಮ ಹಳೆಯ ಮತಕ್ಷೇತ್ರ. ನಮ್ಮ ತಂದೆಯವರು ಇಲ್ಲಿ ಶಾಸಕರಾಗಿದ್ದರು, ನಮ್ಮ ಅಣ್ಣನವರು ಶಾಸಕರಾಗಿದ್ದರು. ಆ ಸಂದರ್ಭದಲ್ಲಿ ಜನವಾಡ ಕ್ಷೇತ್ರದವರೆಲ್ಲ ನೀವೆಲ್ಲ ಮತ ಕೊಟ್ಟು ನಮಗೆ ಬೆಂಬಲಿಸಿದ್ದೀರಿ. ಈ ಒಂದು ಕ್ಷೇತ್ರ ನಮ್ಮ ಮತಕ್ಷೇತ್ರನೇ ನಾನು ತಿಳ್ಕೊತೀನಿ. ಅದಕ್ಕೆ ಭಾಳ ಖುಷಿ ಆಗ್ತಾ ಇದೆ ಅಂತ ಹೇಳಿಕೆ ಬಯಸ್ತೇನೆ. ಕ್ಷೇತ್ರ ಪುನರ್ವಿಂಗಡಣೆ ಆಗಿದ್ಮೇಲೆ ಇದು ಬೀದರ್ಗೆ ಬಂತು. ಮೊದಲೆಲ್ಲಿತ್ತು? ಭಾಲ್ಕಿ ಮತಕ್ಷೇತ್ರದಲ್ಲಿತ್ತು. ಎಲ್ಲಿ? ಭಾಲ್ಕಿ ಮತಕ್ಷೇತ್ರದಲ್ಲಿ. ಅದಕ್ಕೆ ಇವತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂದ್ರೆ ನಮ್ಮ ಮಕ್ಕಳು. ಇಂದಿನ ಮಕ್ಕಳೇ ನಾಳಿನ ನಮ್ಮ ದೇಶದ ಪ್ರಜೆಗಳು. ಮಕ್ಕಳೇ ನಮ್ಮ ಆಸ್ತಿ, ನಮ್ಮ ಸಂಪತ್ತು. ಮಕ್ಕಳು ದೇವರಿದ್ದ ಹಾಗೆ, ನಿಷ್ಕಲ್ಮಶ ಮನಸ್ಸು. ಕುವೆಂಪು ಅವರು ಹೇಳ್ತಾರೆ, ಹುಟ್ಟುವಾಗ ಮಕ್ಕಳು ವಿಶ್ವ ಮಾನವರಾಗಿ ಹುಟ್ಟುತ್ತಾರೆ, ಬೆಳೀತಾ ಬೆಳೀತಾ ಅಲ್ಪ ಮಾನವರಾಗ್ತಾರೆ ಅಂತ ಇವತ್ತಿನ ವ್ಯವಸ್ಥೆ ಪ್ರಕಾರ. ನೀವು ಯಾವಾಗಲೂ ವಿಶ್ವ ಮಾನವರಾಗೇ ಇರಬೇಕು ಅನ್ನೋಂಥದ್ದು ನಮ್ಮ ಇಚ್ಛೆ. ಅದಕ್ಕೆ ಇವತ್ತು ನೀವೆಲ್ಲ ಬೆಳೀತಾ ಇದ್ದೀರಿ. ಪ್ರಾಥಮಿಕ ಹಂತದಲ್ಲಿ ಬುನಾದಿ ಶಿಕ್ಷಣ, ನಿಮಗೆ ಗುಣಾತ್ಮಕ ಶಿಕ್ಷಣ ಕೊಡಬೇಕು ಅಂತೇಳಿ ಹೇಳಿ ಹಿಂದೆ 2013ರಲ್ಲಿ ನಮ್ಮದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ನಾವು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹೆಚ್ಚಿಗೆ ಒಂದು ಅನುದಾನವನ್ನು ಕೊಟ್ಟು ಪ್ರತಿಯೊಂದು ಹೋಬಳಿಗೆ ಒಂದು ವಸತಿ ಶಾಲೆ ಇರಬೇಕು ಅಂತ ತೀರ್ಮಾನ ಮಾಡಿ, ನಮ್ಮ ಜಿಲ್ಲೆಯಲ್ಲಿ 30 ಹೋಬಳಿ ಇದ್ದಾವೆ. 30 ಹೋಬಳಿಗಳಲ್ಲಿ 29 ಹೋಬಳಿಗೆ ಒಂದೊಂದು ವಸತಿ ಶಾಲೆ ಕೊಟ್ಟಿದ್ದೇವೆ, ನಾವು ಮಂಜೂರಿ ಮಾಡಿದ್ದೇವೆ, ಇನ್ನೂ ಮಾಡ್ತಾ ಇದ್ದೇವೆ. ಆ ಒಂದೊಂದು ವಸತಿ ಶಾಲೆಗೆ 15ರಿಂದ 18 ಕೋಟಿ 25 ಕೋಟಿ ರೂಪಾಯಿವರೆಗೆ ಮಂಜೂರಾತಿ ಮಾಡಿ ಇವತ್ತು ನೋಡಿ ಬಾಲಕಿಯರ ವಸತಿ ನಿಲಯ 1, ಭೋಜನಾಲಯ
ಮಾಡಿದ್ದೇವೆ ನಿಮಗೆ ಪ್ರತ್ಯೇಕವಾಗಿ. ಇಲ್ಲಿ ನಿಮಗೆ ಶಾಲೆ ಮಾಡಿದ್ದೇವೆ, ಕ್ಲಾಸ್ ರೂಮ್ಸ್ ಮಾಡಿದ್ದೇವೆ, ಆಟದ ಮೈದಾನ, ಪೀಠೋಪಕರಣ, ಪಾಠೋಪಕರಣ, ಶುದ್ಧ ಕುಡಿಯುವ ನೀರು, ಇವತ್ತು ಕಂಪ್ಯೂಟರ್ ಕಲಿಕೆ ಮಾಡುವಂಥದ್ದು, ಹೀಗೆ ನಿಮ್ಗೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕಾಗಿದೆ ಅವೆಲ್ಲ ಮೂಲಭೂತ ಸೌಕರ್ಯಗಳು ಕೊಡಬೇಕು. ಎಲ್ಲಿ ಹಿಂದೆ ರಾಜ ಮಹಾರಾಜರ ಮಕ್ಕಳೆಲ್ಲ ಎಲ್ಲಿ ಓದ್ತಾ ಇದ್ರು? ಡೂನ್ ಸ್ಕೂಲಲ್ಲಿ ಓದ್ರು ಅಂತ ಕೇಳಿದ್ರಲ್ಲ. ಶ್ರೀಮಂತ ಹುಡುಗರೆಲ್ಲ ಪಬ್ಲಿಕ್ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ? ನೀವು ನಮ್ಮ ಬಡವರ ಮಕ್ಕಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳು, ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು, ಇವತ್ತು ಶೋಷಿತರ ಮಕ್ಕಳು ಎಲ್ಲರೂ ಸೇರಿಕೊಂಡು ಈ ಬಡವರು ಸಹಿತ ಏನು ಪಬ್ಲಿಕ್ ಸ್ಕೂಲ್ ಇದೆ ಆ ಒಂದು ಗುಣಮಟ್ಟದ ಅದಕ್ಕಿಂತಲೂ ಉತ್ತಮವಾಗಿರುವಂಥ ಒಂದು ಪರಿಸರ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಹೇಳಿ 5 ಎಕರೆ 10 ಎಕರೆ ಜಮೀನನ್ನು ಗುರುತಿಸಿ ಇವತ್ತು ಇಂಥ ಒಂದು ವಿಶಿಷ್ಟವಾದಂಥ ಉತ್ತಮವಾದಂಥ ಕಟ್ಟಡವನ್ನು ಕೊಟ್ಟು ಇಲ್ಲೇ ನಿಮ್ಗೆ ಎಲ್ಲ ರೀತಿಯ ರಕ್ಷಣೆ ಕೊಟ್ಟು, ನಿನ್ನ ತಂದೆ ತಾಯಿಗಳು ಬಂದಿರಬಹುದು, ಇವತ್ತು ನಿಮ್ಗೆಲ್ಲರಿಗೆ ಈ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ದೇವೆ. ಇದರ ಸದುಪಯೋಗ ನಮ್ಮ ಮಕ್ಕಳಿಗೆ ಆಗಬೇಕು. ನೀವೆಲ್ಲ ಸತ್ಪ್ರಜೆಗಳಾಗಬೇಕು. ಭವಿಷ್ಯದ ಭಾರತದ ಇವತ್ತು ನೀವೆಲ್ಲರೂ ಉತ್ತಮವಾದಂಥ ನಾಗರಿಕರಾಗಬೇಕು ಅನ್ನುವಂಥದ್ದು ನಮ್ಮ ಇಚ್ಛೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಮಗೆ ಹೇಳೋದು ಏನಂದ್ರು, ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಒಳ್ಳೆ ವಾತಾವರಣದಲ್ಲಿ ಮತ್ತು ಇಲ್ಲಿ ತಾವು ಶಿಫ್ಟ್ ಆದರೂ ತಮಗೆಲ್ಲ ಸ್ಪೋರ್ಟ್ಸ್ ಆಡಲಿಕ್ಕೆ ಮತ್ತು ಒಳ್ಳೆ ರೀತಿಯಿಂದ ಎಜುಕೇಷನ್ ಮಾಡಲಿಕ್ಕೆ ಎಲ್ಲ ಫೆಸಿಲಿಟೀಸ್ ಇದೆ. ಸಪ್ರೇಟ್ ರೂಮ್ಸ್ ಇದೆ, ಹಾಸ್ಟೆಲ್ಸ್ ಇದೆ, ಊಟ ಮಾಡಲಿಕ್ಕೆ ಸಪ್ರೇಟ್ ಇದೆ, ಲೈಬ್ರರಿ ಇದೆ, ಆ ಥರ ಸುಮಾರು ಫೆಸಿಲಿಟೀಸ್ ಆಗಿದೆ. ಅಲ್ಲಿ ರೆಂಟ್ ಬಾಡಿಗೆನಲ್ಲಿ ನಿಮಗೆ ಫೆಸಿಲಿಟೀಸ್ ಅಷ್ಟಿಲ್ಲ. ಇದು 25 ಕೋಟಿನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ಸ್, ಎಸ್ಪೆಷಲಿ ಗರ್ಲ್ಸ್ ಸಲಗೆ, ಹೆಣ್ಮಕ್ಳ ಸಲಗೆ ಇದು ಸ್ಕೂಲ್ ಮಾಡಿದ್ದಾರೆ. ಅದ್ರ ಸಲಗೆ ಇನ್ನೂ ತಾವು ಒಳ್ಳೆ ರೀತಿಯಿಂದ ಎಜುಕೇಷನ್ ಮಾಡಿ ಒಳ್ಳೆ ಸ್ಥಾನದಲ್ಲಿ ಮುಂದೆ ಫ್ಯೂಚರ್ನಲ್ಲಿ ತಾವು ಹೋಗ್ಬೋದು. ಈಗ ಬೆಳಗ್ಗೆಲಿಂದ ನಾವು ಮಿನಿಮಮ್ 50 ಕೋಟಿ ದುಡ್ಡು ತನ ಇನಾರ್ಗೇಷನ್ ಮಾಡಿದ್ವಿ. 100 ಕೋಟಿದು ಹಾಸ್ಟೆಲ್ ಉದ್ಘಾಟನೆ ಮಾಡಿಸಿದೆವು. ಲೈಬ್ರರಿ, ಡಿಸ್ಟ್ರಿಕ್ಟ್ ಲೈಬ್ರರಿ ಮತ್ತು ಟಿ ಬಿ ಸೆಂಟರ್, ಆ ಥರ ಸುಮಾರು ಬೆಳಗ್ಗೆಲಿಂದ ಬರೀ ಉದ್ಘಾಟನೆಯಲ್ಲೇ ನಮ್ಮದು ಈ ದಿವಸ ಇವತ್ತು ಹೋಗಿದೆ. ಅದ್ರ ಸಲಗೆ ಇನ್ನು ಮುಂದೆ ಏನೇನು ಫೆಸಿಲಿಟೀಸ್ ಬೇಕು ತಮ್ಮೆಲ್ಲರಿಗೆ ನಾವು ಒಳ್ಳೆ ರೀತಿಯಿಂದ ಮಾಡಿ, ಇಲ್ಲಿ ಇದು ಎಲ್ಲ ಗಾರ್ಡನ್ ಟೈಪ್ ಆಗಬೇಕು. ಇಲ್ಲಿ ಫುಲ್ ಒಳ್ಳೆ ಗಾರ್ಡನ್ ಟೈಪ್ ಮಕ್ಕಳ ಸಲಗೆ ನಾವು ಇನ್ನೂ 1-2 ಸಲ ಸರ್ಪ್ರೈಸ್ ವಿಸಿಟ್ ಮಾಡ್ತೀವಿ. ಇಲ್ಲಿ ಊಟ ಹೆಂಗೆ ಕೊಡ್ಲತ್ತಾರೆ, ಎಜುಕೇಷನ್ ಹೆಂಗೆ ಮಾಡ್ಲತ್ತಾರೆ ಅಂತ. ಮತ್ತು ಇನ್ನೂ 25 ಕೋಟಿದು ಸ್ಕೂಲು ಮೈನಿಟೀಸ್ನಲ್ಲಿ ಮಮದಾಪುರ್ನಲ್ಲಿ ಶಂಕ್ಷನ್ ಆಗಿದೆ. DC ಮೇಡಮ್ ಅವರು ಮೊನ್ನೆ 4-5 ಎಕರೆ ಜಮೀನು ಕೊಟ್ಟಿದ್ದಾರೆ. ಹೊಸ 2 ತಿಂಗಳಿನಲ್ಲಿ ಹೊಸ ಸೇಮ್ ಅಲ್ಲಿ ಗರ್ಲ್ಸ್ಗೆ, ಮೈನಾರಿಟಿ ಗರ್ಲ್ಸ್ಗೆ ಒಂದು ಮಮದಾಪುರ್ನಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಆಗ್ತದೆ, ಮೌಲಾನಾ ಆಜಾದ್ ಅಂತ. ಆ ಥರ ಬೀದರ್ನಲ್ಲಿ ಸುಮಾರು, ಬೀದರ್ ಡಿಸ್ಟಿಕ್ ಫುಲ್ ಇಡೀ ಡಿಸ್ಟಿಕ್ನಲ್ಲಿ ನಾವು ಎಲ್ಲರೂ ಒಳ್ಳೆ ರೀತಿಯಿಂದ ಪ್ರೋಗ್ರೆಸ್ ತುಂಬ ಆಗಿದೆ. ಸರ್ಕಾರದಿಂದ ತಮಗೆ ಗೊತ್ತಿದೆ ಹೆಂಗೆ ಸ್ಕೂಲ್ದು, ಹಾಸ್ಟೆಲ್ದು, ರೆಸಿಡೆನ್ಸು ಫೆಸಿಲಿಟೀಸ್ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ್ರ ಮೇಲೆ ಇದು ಎಲ್ಲ ಮಾಡ್ಲತ್ತಿದ್ದೆವು. ಆ ಥರ 5 ಗ್ಯಾರಂಟಿ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು. ತಮಗೆ ಬಸ್ ಫ್ರೀ ಇದೆ, ತಾವೆಲ್ಲರೂ ಹೋದಾಗ ಬಸ್ ಟಿಕೆಟ್ ಕೊಡ್ತೀರಿ. ಕಿತ್ತೂರು ರಾಣಿ ಚೆನ್ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ ಇದು ಜನವಾಡ ವಿಲೇಜ್ ಮತ್ತು ಅಲ್ಲಿಯಂಬರ್ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಇಲ್ಲಿ ಸಿದ್ಧ ಆಗಿದೆ. ಸುಮಾರು 26 ಕೋಟಿ 48 ಲಕ್ಷ ಇಷ್ಟೊಂದು ಹೆಚ್ಚಿನ ಅಮೌಂಟಲ್ಲಿ ಒಂದು ಸುಂದರವಾದ ಕಾಂಪ್ಲೆಕ್ಸ್ ಇಲ್ಲಿ ಸಿದ್ಧವಾಗಿದೆ. ಇದರದ್ದು ಸದ್ಬಳಕೆ ನಮ್ಮೆಲ್ಲ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ 5th to 10th 6th to 10th ಈ ಕ್ಲಾಸ್ ಅವರಿಗೆ ಈ ಕಟ್ಟಡ ಅನುಕೂಲ ಆಗುತ್ತೆ. ಸುಮಾರು ಮತ್ತು PU ಕಾಲೇಜ್ ಕೂಡ ತಕ್ಷಣದಲ್ಲೇ ಇದಕ್ಕೆ ಇಲ್ಲಿ ನಡೆಸ್ತೀವಿ. ಇದು ಇಷ್ಟೊಂದು ಚೆನ್ನಾಗಿರೋ ಕಟ್ಟಡ ಇಲ್ಲಾಗಿದ್ದಕ್ಕೆ ಇದರದ್ದು ಶ್ರೇಯಸ್ಸು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಖಂಡ್ರೆ ಸರ್ ಹಾಗೂ ಪೌರಾಡಳಿತ ಸಚಿವರು ರಹೀಮ್ ಖಾನ್ ಸರ್ ಅವರಿಗೆ ನಾವು ಈ ಶೇರ್ಸ್ ಕೊಡಬೇಕಾಗತ್ತೆ. ಜೊತೆಗೆ ಇದಕ್ಕೆ
ಈ ಕಟ್ಟಡಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಶೀಘ್ರದಲ್ಲೇ ನಾವು ಮಾಡ್ತೀವಿ. ಹಾಗೂ ಇಲ್ಲಿ ಒಂದು ಸುಂದರವಾದ ಇನ್ನು ಭಾಳಷ್ಟು ಸ್ಕೋಪ್ ಇದೆ ಇಲ್ಲಿ ಡೆವಲಪ್ಮೆಂಟ್ಗೆ. ನರೇಗಾ ಯೋಜನೆಯಲ್ಲಿ ನಾವು ಈ ಕಾಂಪೌಂಡಲ್ಲಿ ಕ್ರೀಡಾಂಗಣ ವ್ಯವಸ್ಥೆ, ಖೋ ಖೋ, ಕಬಡ್ಡಿ, ವಾಲಿಬಾಲ್ ಎಲ್ಲ ಆಟದ ಮೈದಾನ ಡೆವಲಪ್ಮೆಂಟ್ಗೆ ಭಾಳ ಸ್ಕೋಪ್ ಇದೆ. ಮತ್ತು ಇಲ್ಲಿ ಸುಂದರವಾದ ಒಂದು ಪ್ಲ್ಯಾಂಟೇಷನ್ ಕೂಡ ನಮ್ಮ ಸೋಷಿಯಲ್ ಫಾರೆಸ್ಟ್ರಿ ಯೋಜನೆಯಲ್ಲಿ ನಾವು ಕೈಗೊಳ್ತೀವಿ. ಮತ್ತು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ಭಾಳ ಚೆನ್ನಾಗಿ ಈ ಒಂದು ಅವರನ್ನು ನಾವು ಇನ್ನು ಬ್ಯೂಟಿಫಿಕೇಷನ್ ಮಾಡ್ತೀವಂತ ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ನಾನು ಇದು ಹೇಳಕ್ಕೆ ಬಯಸುತ್ತೇನೆ. ಮಿಷನ್ ಶಕ್ತಿ ಯೋಜನೆಯಲ್ಲಿ ಜಿಲ್ಲಾ ಸಂಯೋಜಕರ ಹುದ್ದೆ, ಸ್ಪೆಷಲಿಸ್ಟ್ ಇನ್ ಫೈನಾನ್ಷಿಯಲ್ ಲಿಟರೇಸಿ ಆ್ಯಂಡ್ ಅಕೌಂಟೆಂಟ್ ಹುದ್ದೆ, ರಾಷ್ಟ್ರೀಯ ಪೋಷಣ ಅಭಿಯಾನ ಯೋಜನೆಯಲ್ಲಿ ತಾಲೂಕಾ ಸಂಯೋಜಕ ಬಾಲ್ಕಿ ಹಾಗೂ ಸರ್ಕಾರಿ ಆಸ್ಪತ್ರೆಯ ಸಖಿ ಒನ್ ಸ್ಟಾಪ್ ಸೆಂಟರ್ ಘಟಕದಲ್ಲಿ ಆಡಳಿತಾಧಿಕಾರಿ ಹುದ್ದೆಗಳನ್ನು ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಶ್ರೀಧರ್ ಎಂ ಅವರು ನೇಮಕಾತಿ ಮಾಡಿಕೊಂಡಿದ್ದಾರೆ ಎಂದು ಜಿಲ್ಲಾ ಜೆಡಿಎಸ್ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಅಬಿಕಾಳೆ ಆರೋಪಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಇಲಾಖೆಯ ಉಪನಿರ್ದೇಶಕರು ಅರ್ಹ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಳದೆ ಭ್ರಷ್ಟಾಚಾರ ಎಸಗಿದ್ದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ನೇಮಕಾತಿಯಲ್ಲಿ ಯಾವುದೇ ಮಾನದಂಡಗಳನ್ನು ಅನುಸರಿಸಿಲ್ಲ. ಅಭ್ಯರ್ಥಿಗಳೊಂದಿಗೆ ಕೇಳಲು ಹೋದರೆ ಎಲ್ಲವೂ ನಿಯಮದಂತೆಯೇ ನೇಮಕ ಮಾಡಿಕೊಳ್ಳಲಾಗಿದೆ ಎಂದು ಹಾರಿಗೆ ಉತ್ತರ ನೀಡುತ್ತಿದ್ದಾರೆ. ಮೇಲಾಧಿಕಾರಿಗಳಿಗೆ ಭೇಟಿಯಾಗಿ ಎಂದು ಅಹಂಕಾರದಿಂದ ಮಾತನಾಡುತ್ತಿದ್ದಾರೆ. ಆದ್ದರಿಂದ ಅವರಿಗೆ ಕರ್ತವ್ಯದಿಂದ ಅಮಾನತುಗೊಳಿಸಿ ಕಾನೂನಿನ ಪ್ರಕಾರ ಸೂಕ್ತ ಶಿಕ್ಷೆ ವಿಧಿಸಬೇಕೆಂದು ಅಬಿಕಾಳೆ ಗಂಭೀರ ಆರೋಪ ಮಾಡಿದ್ದಾರೆ. ಅರ್ಹ ಅಭ್ಯರ್ಥಿಗಳು ಸಂದರ್ಶನಕ್ಕೆ ಹಾಜರಾದರೂ ಅವರ ಮೂಲ ದಾಖಲೆ ಪರಿಶೀಲನೆ ಮಾಡಿಲ್ಲ. ಗಣಕಯಂತ್ರ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಮಾಡಿದ ಕಾರ್ಯವನ್ನು ಒಂದು ಅರೆ ಸರ್ಕಾರಿ ಸೇವೆ ಸಂಸ್ಥೆಯಲ್ಲಿ ಪರೀಕ್ಷೆ ನಡೆಸಿ ಹಾಗೂ ಅಲ್ಲಿ ಮುದ್ರಣ ಯಂತ್ರ ಲಭ್ಯವಿಲ್ಲದೆ 3 ಗಂಟೆಗಳ ನಂತರ ಕಾರ್ಯನಿರ್ವಹಿಸಿದ ಹಾಳೆಗಳ ಮೇಲೆ ಅಭ್ಯರ್ಥಿಗಳ ಸಹಿಯನ್ನ ಮಾಡಿಸಿಕೊಂಡಿದ್ದಾರೆ. ಮಿಷನ್ ಶಕ್ತಿ ಯೋಜನೆಯ ಎಲ್ಲ ಸಂಯೋಜಕ ಹುದ್ದೆಯಲ್ಲಿ ಅರ್ಹ ಅಭ್ಯರ್ಥಿ ರವಿ ವರ್ಮಾ ಅವರು 75% ಅಂಕಗಳು ಗಳಿಸಿದ್ದರೂ ಕೂಡ 72% ಅಂಕ ಗಳಿಸಿದ ಅನರ್ಹ ಅಭ್ಯರ್ಥಿ ಕಂಪ್ಯೂಟರ್ ಜ್ಞಾನವಿಲ್ಲದ ರೋಮರಾಜ್ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ರಾಷ್ಟ್ರೀಯ ಪೋಷಣ ಅಭಿಯಾನ ಬಾಲ್ಕಿಯಲ್ಲಿ ಬೀದರ್ ಅಭ್ಯರ್ಥಿಯನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಸಖಿ ಒನ್ ಸ್ಟಾಪ್ ಸೆಂಟರ್ನಲ್ಲಿ ಆಡಳಿತಾಧಿಕಾರಿ ಹುದ್ದೆಯನ್ನ ಕಂಪ್ಯೂಟರ್ ಜ್ಞಾನವಿಲ್ಲದ ಸಂಗೀತಾ ಪಾಟೀಲ್ ಅವರಿಗೆ ನೀಡಲಾಗಿದೆ. ಈ ಎಲ್ಲ ರೀತಿಯ ಹುದ್ದೆಗಳ ಕುರಿತು ತಿಳಿದುಕೊಂಡಾಗ ಉಪನಿರ್ದೇಶಕ ಶ್ರೀಧರ್ ಎಂ ಅವರು ರಾಜರೋಷವಾಗಿ ಮನಬಂದಂತೆ ನೇಮಕ ಮಾಡಿಕೊಂಡಿದ್ದು ಅಲ್ಲದೆ ಸರ್ವಾಧಿಕಾರಿಯಂತೆ ವರ್ತಿಸುತ್ತಿದ್ದಾರೆ. ಅವರನ್ನ ಕೂಡಲೇ ಅಮಾನತು ಮಾಡಬೇಕೆಂದು ಕಾಳೆ ಒತ್ತಾಯಿಸಿದ್ದರು. ಜೆಡಿಎಸ್ ಪಕ್ಷದ ಪರಿಶಿಷ್ಟ ಜಾತಿ ಘಟಕದ ಜಿಲ್ಲಾಧ್ಯಕ್ಷ ದೇವೇಂದ್ರ ಸೋನಿ ಮಾತನಾಡಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಶ್ರೀಧರ್ ಎಂ ಅವರು ಭ್ರಷ್ಟಾಚಾರ ಎಸಗಿದ್ದು ಕಂಡುಬಂದಿದೆ ಎಂದು ದಾಖಲೆಗಳ ಸಮೇತ ತೋರಿಸಿದ್ದರು. ಹೀಗಾಗಿ 20 ದಿನಗಳ ಒಳಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದೆಂದು ಹೇಳಿದ್ದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಪಕ್ಷದ ಪರಿಶಿಷ್ಟ ಪಂಗಡದ ಜಿಲ್ಲಾಧ್ಯಕ್ಷ ಬೊಮ್ಮಗುಂಡ ಚಿಟ್ಟವಾಡಿ, ಪಕ್ಷದ ನಗರಾಧ್ಯಕ್ಷ ರಾಹುಲ್ ಉಪಸ್ಥಿತರಿದ್ದರು. ಜಿಲ್ಲಾಧಿಕಾರಿಗಳು ಇದೇ ಕಾಲಹರಣ ಮಾಡ್ತಾ ಅದು ನೋಡ್ತಾ ಇಲ್ಲ, ಬರ್ತಾ ಇಲ್ಲ, ನೋಡ್ತೀನಿ ಮಾಡ್ತೀನಿ ಅವರು. ಯಾಕಂದರೆ ಮಂತ್ರಿಗಳು ಹೇಳಿದ್ರು ಕೇಳ್ತಾ ಇಲ್ಲ, MLA ಹೇಳಿದ್ರು ಕೇಳ್ತಾ ಇಲ್ಲ. ಈಗ ನಾವು 9 ಕೇಳಿದ್ರೆ ಅವರೇ ಅಧ್ಯಕ್ಷರು, ಅವರೇ ಕೇಳಲಿಲ್ಲ ನಮ್ಮ ನಾವೆಲ್ಲ ಹೋಗ್ಬೇಕಿಲ್ಲ ನಾವೀಗ. ಅದಕ್ಕಾಗಿ ನಾವು ಮತ್ತೊಮ್ಮೆ ಅವ್ರಿಗೆ ಮನವಿ ಏನು ಮಾಡ್ತೀವಿ ಅಂತಂದ್ರೆ, ಬರುವ ಒಂದು 20 ದಿನದಲ್ಲಿ ಈ ಆದ ನ್ಯೂನತೆಗಳು ಏನು ಭೀ ಅವ ಇವೆಲ್ಲ ಸರಿಪಡಿಸಿ ಆದ ನೊಂದ ಅಭ್ಯರ್ಥಿಗಳಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕಂತ ಈ ಮೂಲಕ ನಾವು ಅವರಿಗೆ ಮನವಿ ಮಾಡಿ ಈ ಮನವಿಯ ಸ್ಪಂದಿಸಿ ಅವ್ರು ಒಂದು ವೇಳೆ ಇದಕ್ಕೆ ಒಂದು ಏನೋ ಪರಿಹಾರ ಹುಡುಕೊಟ್ಟರು ಅಂದ್ರೆ ಚೆನ್ನಾಗಾಯಿತು. ಇಲ್ದಿದ್ದರೆ ನಾವು ಬರುವ ದಿನಗಳಲ್ಲಿ ನಮ್ಮ JDS ಪಕ್ಷದ ವತಿಯಿಂದ ಇನ್ನೂ ಉಗ್ರವಾಗಿ ಒಂದು ಪ್ರತಿಭಟನೆ ನಾವು ನಮ್ಮ ನಾಯಕರ ನೇತೃತ್ವದಲ್ಲಿ, ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಮಾಡ್ತೇವೆ ಅಂತೇಳಿ ಈ ಮೂಲಕ ಹೇಳಲು ಬಯಸ್ತೇನೆ. ಈ ಒಂದು ಉದ್ಯೋಗದಾಗ ಟೋಟಲಿ ಏನು ಶ್ರೀಧರನ ಉಪನಿರ್ದೇಶಕರ ಮನ ಬಂದಂತೆ ಗಾಳಿ ತೂರಿ ಏನು ಗರೀಬರಿಗೆ ಏನು ಬರ್ತಕ್ಕಂಥ ಹಕ್ಕು ಏನು ಜೀವದ ಚೆಲ್ಲಾಟ ಆಡ್ತಾರೆ, ಇದು ಟೋಟಲಿ ಅವರು ಭ್ರಷ್ಟ ಎಸಗಿದ್ದಾರೆ. ಅವ್ರ ವರ್ತನೆ ನಾವು ಇಡೀ ನಮ್ಮ ಬೀದರ್ ಜಿಲ್ಲೆ ವಿದ್ಯಾರ್ಥಿ ಜನತಾದಳ ಪರವಾಗಿ ನಾನು ಖಂಡನೆ ಮಾಡ್ತೇನೆ. ಯಾಕಂದರೆ ಒಂದು ಗರೀಬ್ ಜನಗ ಒಂದು ಮೋಸ ಮಾಡಿದಾನ. ಇಷ್ಟೆಲ್ಲ ಗಾಳಿಗೆ ತೂರಿ ಮಾನದಂಡ ತೂರಿ ಮೊನ್ನೆ ಜಿಲ್ಲಾಧಿಕಾರಿ ಗಮನಕ್ಕೆ 1 ಸಲ 10 ಸಲ ಹೋಗಿ ನಾವು ಮನವರಿಕೆ ಮಾಡ್ಕೊಂಡಾಗ ಬೀದರ್ ಜಿಲ್ಲಾಧಿಕಾರಿಗಳು ಇದ್ರ ಕಮಿಟಿ ಅಧ್ಯಕ್ಷರು ಇವರು ಮನಸ್ಸು ಮಾಡಿದ್ರೆ ವಿತಿನ್ 5-10 ನಿಮಿಟ್ಸ್ನಲ್ಲಿ ಕರೆದು ಒಂದು ಹೇರಿಂಗ್ ಮಾಡಿಸಿ ಕೂಡಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿತ್ತು, ಬಗೆಹರಿಸ್ತಲ್ಲ. ಇವ್ರದ್ದು ಕಾರ್ಯ ಬೀದರ್ ಜಿಲ್ಲಾ ಆಡಳಿತಾತ್ಮಕವಾಗಿ ಆಡಳಿತ ಹೆದಗಟ್ಟು ಹೋಗಿದೆ.
ಬೆಳಗ್ಗೆ ಆದ ತಕ್ಷಣ ಆ ಇಲಾಖೆದು ಆಯಾ ಸಚಿವರ ಬಳಿ ತಾವು ಸುದ್ದಿ ಮಾಡಕ್ಕೆ ಹೋಗ್ತಾ ಇರ್ತೀರಿ. ನಮ್ಮದೊಂದು ರಿಕ್ವೆಸ್ಟ್ ಸಿಗದಾಗ ಮಾನ್ಯ ಈ ವಿಷಯ ಕುರಿತು ತಾವು ಮೇಡಮ್ ಅವ್ರಿಗಾಗಲಿ, ಈಗ ಶಾಸಕರು ಕೂಡ ಶಾಸಕರು ಮಂತ್ರಿ ಕೂಡ ಹೇಳಿದ್ರು ಕೂಡ ಮೇಡಮ್ ಅವರು ಕ್ಯಾರೆ ಅಂತಲ್ಲ, ಆಕೆ ಮೇಡಮ್ ಯಾರು ಹಿಡ್ತದಾಗಿಲ್ಲ. ಮೊನ್ನೆ ಜಿಲ್ಲಾ ಸಚಿವರು ಆಡಳಿತ ರೂವಾರಿ ಅಂತ ಹೇಳ್ತೀವಿ ನಾವು, ದಕ್ಷ ಆಡಳಿತ ಅವರು ಪಾಪ ಒಂದ್ಸಲ ಹೇಳಿದ್ರೆ ಫೋನ್ ಮಾಡೋ ಕೆಲಸ ಆಯ್ತದೆ. ಅವ್ರು ಹೇಳಿದ್ರೆ ಕೂಡ ಡಿ ಸಿ ಮೇಡಮ್ ಕೇಳ್ತಾರೆ ನನ್ನ ಮಗ. ಈಗ ಡಿ ಸಿ ಮೇಡಮ್ ಇನ್ವೈಟ್ಮೆಂಟ್ ಹಾಳೋ ಬಂದಾಗ ನಮ್ಮ ಅನುಮಾನ ಸೃಷ್ಟಿಯಾಗಿದೆ ಸರ್. ಹೀಗಾಗಿ ಇನ್ನು 10 ವಾರ ನಾವು ಸರ್ ಇನ್ನೂ ಡಾಟಾ ಭಾಳಷ್ಟು ಕೊಡಬೇಕು. ಬಟ್ ಡಾಟಾ ಆ ಉಪನಿರ್ದೇಶಕ ಕೊಡ್ತಾಯಿಲ್ಲ. ಆ ಉಪನಿರ್ದೇಶಕ ಕೊಟ್ಟರೆ ಆತ ಇದು 100% ಮೇಡಮ್ ಅವ್ರು ಮನಸ್ಸು ಮಾಡಿದ್ರೆ ನಾಯಿಲೆ ಒದಗಿಸ್ತದೆ. ಬಟ್ ಮೇಡಮ್ ಅವ್ರು ಮನಸ್ಸು ಮಾಡ್ತಲ್ಲ. ಇದಕ್ಕೆ ಕೂಡಲೇ ನಾನು ಒತ್ತಾಯ ಮಾಡ್ತೀನಿ, ಈ ಪತ್ರಿಕಾ ಮಾಧ್ಯಮ ಮುಖಾಂತರ ಕೂಡಲೇ ಫಸ್ಟು ಅವನಿಗೆ ಅಮಾನತುಗೊಳಿಸ್ಬೇಕು. ಏನು ಭ್ರಷ್ಟಾಧಿಕಾರಿ ಇದನ್ನು ಶ್ರೀಧರ್ MS ಭ್ರಷ್ಟಾಧಿಕಾರಿ, ಲಂಚ ಕೋರಿದನ, ಏನು ಗರೀಬರು ರಕ್ತ ಕುಡಿತಕ್ಕಂಥ ಮಾಡ್ಯಾನ, ಮೋಸ ಮಾಡ್ಯಾನ, ವಂಚನೆ ಮಾಡ್ಯಾನ, ಅಭ್ಯರ್ಥಿ ಜೀವನ ಜೊತೆ ಚೆಲ್ಲಾಟಾಡ್ತಾನೆ. ಅವನಿಗೆ ಕೂಡಲೇ ಈ ಪತ್ರಿಕಾ ಮಾಧ್ಯಮವನ್ನು ಒತ್ತಾಯಿಸ್ತೀನಿ, ಅವನಿಗೆ ಅಮಾನತುಗೊಳಿಸಿ ಅವನ ಮೇಲೆ ಇನ್ಕ್ವೈರಿ ಕೊಡಿಸಿ ಅವನಿಗೆ ಏನು ಕಾನೂನು ಕ್ರಮ ತಗೊತ ಕೆಲಸ ಆಗಬೇಕಂತೇಳಿ ನನ್ನ ಈ ಪತ್ರಿಕಾ ಮಾಧ್ಯಮ ಹೇಳ್ತೀನಿ. ಕರ್ತವ್ಯ ನಿರ್ವಹಿಸುವ ಗ್ರಾಮಗಳಲ್ಲಿ ಕಚೇರಿ ಒದಗಿಸುವ ಜೊತೆಗೆ ಇತರೆ ನೌಕರರಂತೆ ವಿವಿಧ ಸೌಲಭ್ಯಗಳನ್ನು ನೀಡಲು ಆಗ್ರಹಿಸಿ ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದಿಂದ ಕೈಗೊಂಡಿರುವ ಧರಣಿ 5ನೇ ದಿನವಾದ ಇಂದು ಮುಂದುವರೆದಿದೆ. ಇಡೀ ರಾಜ್ಯವ್ಯಾಪಿ ಎಲ್ಲ ತಾಲೂಕಾ ಹಂತದಲ್ಲಿ ತಹಶೀಲ್ ಆಫೀಸ್ ಎದುರುಗಡೆ ಅನಿರ್ದಿಷ್ಟಾವಧಿ ರಾಜ್ಯವ್ಯಾಪಿ 2ನೇ ಹಂತದ ಮುಷ್ಕರ ನಡೆಸಲಾಗುತ್ತಿದೆ. ಜೀವಹಾನಿ ಪರಿಹಾರ ಮೊತ್ತ 50 ಲಕ್ಷ ನೀಡಬೇಕು. ಅನುಕಂಪ ಹುದ್ದೆಗಾಗಿ ಅಗತ್ಯ ತಿದ್ದುಪಡಿ ಕೈಗೊಳ್ಳಬೇಕು. ಅಂತರ್ಜಿಲ್ಲಾ ವರ್ಗಾವಣೆಗೆ ಅವಕಾಶ ಒದಗಿಸಬೇಕು. ಇತರೆ 10 ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿದರು. ಇಲಾಖೆಯಿಂದ ಸುಮಾರು 17ಕ್ಕೂ ಅಧಿಕ ತಂತ್ರಾಂಶಗಳು ಮೊಬೈಲ್ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡವಾಗುತ್ತಿದೆ. ತಂತ್ರಾಂಶ ನಿರ್ವಹಣೆಗೆ ಅವಶ್ಯಕವಾಗಿರುವ ಮೊಬೈಲ್ ಸಾಧನ, ಲ್ಯಾಪ್ಟಾಪ್, ಇಂಟರ್ನೆಟ್ ಹಾಗೂ ಸ್ಕ್ಯಾನರ್ಗಳಿಲ್ಲದೆ ಕರ್ತವ್ಯ ನಿರ್ವಹಿಸಲು ಕಷ್ಟವಾಗುತ್ತಿದೆ. ಸುಗಮ ಸೇವೆ ನೀಡಲು ಲ್ಯಾಪ್ಟಾಪ್, ಗೂಗಲ್ ಕ್ರೋಮ್, ಪ್ರಿಂಟರ್ ಸೇರಿದಂತೆ ಎಲ್ಲ ಮೂಲಭೂತ ಸೌಲಭ್ಯಗಳು, ಟೇಬಲ್, ಕುರ್ಚಿಗಳು ಸೇರಿ ಅನೇಕ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಬಬ್ರುವಾಹನ್ ಬೆಳಮುಗ್ಗೆ, ಕಂದಾಯ ನೌಕರರ ಜಿಲ್ಲಾಧ್ಯಕ್ಷರಾದ ರವಿ ಪಾಂಗ್ಡಿ, ಗ್ರಾಮಾಡಳಿತ ಅಧಿಕಾರಿಗಳ ಬೀದರ್ ತಾಲೂಕಾ ಅಧ್ಯಕ್ಷರಾದ ವೀರೇಶ್, ಪ್ರಧಾನ ಕಾರ್ಯದರ್ಶಿಗಳಾದ ಲಕ್ಷ್ಮೀರೆಡ್ಡಿ, ಚಂದ್ರಕಾಂತ್, ಬಸವರಾಜ್, ಫಾರೂಕ್, ನಾಗಮಣಿ, ಯಾಸ್ಮೀನ್, ಜ್ಯೋತಿ, ಸಂಗೀತ ಸೇರಿದಂತೆ ಇತರರು ಇದ್ದರು. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಗ್ರಾಮ ಆಡಳಿತಾಧಿಕಾರಿಗಳ ಸಂಘಕ್ಕೆ, ಗ್ರಾಮ ಆಡಳಿತಾಧಿಕಾರಿಗಳ ಸಂಘಕ್ಕೆ ಏನೇ ಬರಲಿ ಗ್ರಾಮಾಡಳಿತ ಅಧಿಕಾರಿಗಳಿಗೆ ತಮ್ಮ ಗ್ರಾಮಗಳಲ್ಲಿ ಒಂದು ಆಫೀಸ್ ಆಗಲಿ, ಒಂದು ಸಿಸ್ಟಮು, ಒಂದು ಲ್ಯಾಪ್ಟಾಪಲ್ಲಿ, ಒಂದು ತಮ್ಮದೇ ಅಂತ ಮೊಬೈಲ್ ಸಿಸ್ಟಮ್ ಆಗಲಿ, ಪ್ರಿಂಟರ್ ಆಗಲಿ, ಯಾವುದೇ ಸೌಲಭ್ಯ ಇಲ್ಲದೆ ನೀವು ಕೆಲಸ ಮಾಡಿ ಅಂತ ಅಂದರೆ ಅದು ಹೇಗೆ ಆಗುತ್ತೆ? ಸಾಧ್ಯ ಆಗೋದಿಲ್ಲ. ಮತ್ತು ಅಂತರ್ಜಿಲ್ಲಾ ವರ್ಗಾವಣೆಯನ್ನು 3 ವರ್ಷ ಆಯಿತು ಸ್ಟಾಪ್ ಮಾಡಿದ್ದಾರೆ, ಅದನ್ನು ಮಾಡೋಕ್ಕೆ ಆಗ್ತಾಯಿಲ್ಲ. ಈ ಅಂತರ್ಜಿಲ್ಲಾ ವರ್ಗಾವಣೆ ಮಾಡಿದ್ರೆ ಇವ್ರಿಗೆ ಏನು ಲಾಸ್ ಆಗುತ್ತೆ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಅಂತರ್ಜಿಲ್ಲಾ ವರ್ಗಾವಣೆಯಿಂದ ನಮ್ಮ ಸರ್ವಿಸ್ ಲಾಸ್ ಆಗ್ತದೆ. ನಾವು ನಮ್ಮ ಸರ್ವಿಸ್ ಬಿಟ್ಟು ಹೋಗ್ಬೇಕಂದ್ರೆ ಮತ್ತು ಹೊಸ ಸರ್ವಿಸ್ ಕೌಂಟ್ ಆಗ್ತದೆ ನಮಗೆ. ಈಗ 15 ವರ್ಷ ಸರ್ವಿಸ್ ಮಾಡೀವಿ. ಅಂತರ್ಜಿಲ್ಲಾ ವರ್ಗಾವಣೆ ಆದೇವಂದ್ರೆ ಮತ್ತು ಎಲ್ಲಿ ಸ್ಥಳಕ್ಕೆ ಹೋಗ್ತೀವಿ ಅಲ್ಲಿ ಮತ್ತು 1ನೇ ವರ್ಷದಿಂದ ಸರ್ವಿಸ್ ಕೌಂಟ್ ಆಗುತ್ತೆ. ಅದು ನಮಗೆ ಲಾಸ್ ಹೊರತು ಸರ್ಕಾರಕ್ಕೆ ಯಾವುದೇ ಅಲ್ಲ ಅದರಿಂದ ಲಾಸ್ ಇಲ್ಲ. ಇದೆಲ್ಲ ಬೇಡಿಕೆ. ಮತ್ತು ನಾವೊಂದು 20 ರಿಂದ 21 ಮೊಬೈಲ್ ಆ್ಯಪ್ಗಳನ್ನು ನಮ್ಮ ಸ್ವಂತ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಅದು ಯೂಸ್ ಮಾಡ್ತಾಯಿದ್ದೀವಿ. ಅದೆಲ್ಲ ಸರ್ಕಾರ ಕೆಲಸ ಅದ. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಸೌಲಭ್ಯ ಆಗಲಿ, ಒಂದು ನೋಟ್ ಕ್ಯಾಮ್ ಅಥವಾ ಒಂದು ಮೊಬೈಲ್ ಸಿಸ್ಟಮ್ ಅದು ಏನಾದರೂ ಒಂದು ಕೊಡಬೇಕಾಗಿತ್ತು. ಬಟ್ ಇನ್ನು ಸರ್ಕಾರದವರು ಯಾರೂ ನಮ್ಮದು ಬೇಡಿಕೆ ಏನು ಅಂತ ಬಂದು ಕೇಳೋಕ್ಕೆ ತಯಾರಿಲ್ಲ. ಯಾರು ರೂಲಿಂಗ್ MP ಆಗಲಿ, MLA ಆಗಲಿ, ಯಾರು ಮಿನಿಸ್ಟರ್ ಆಗಲಿ ಬಂದು ನಮಗೆ ನಿಮ್ಮ ಸಮಸ್ಯೆ ಏನದಪ್ಪ ಅಂತ ಕೇಳೋಕ್ಕೆ ತಯಾರಿಲ್ಲ. ಅಂಥ ಸಿಚುವೇಶನ್ಗೆ ನಾವು ಬಂದುಬಿಟ್ಟಿದ್ದೀವಿ ಈಗ.
ಮತ್ತು ಸಿಟಿ ಒಳಗೆ ನೀವು ರೂರಲ್ದಾಗ ಈ ಅರ್ಬನ್ ಸಿಟಿ ಒಳಗೆ ನೋಡ್ರಿ, ಪ್ರೈಮರಿ ಸ್ಕೂಲ್ 1 to 7 ಇದ್ರೆ 7 ಮಂದಿ ಶಿಕ್ಷಕರು 7 ಮಂದಿ ಮಕ್ಕಳರ, ಅವ್ರಿಗೆ ಒಂದೊಂದು ₹1 ಕೋಟಿ ಇನ್ವೆಸ್ಟ್ಮೆಂಟ್ ಅದ ಬಿಲ್ಡಿಂಗ್. 7 ಮಕ್ಕಳಿಗೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಅದ. ನಾವು ಇವತ್ತು ಕೋಟ್ಯಾಂತರ ವ್ಯವಹಾರ ಮಾಡಿರೋದು, ಹೊಲ ಮನಿ ನೆಲ ದೊಡ್ಡ ದೊಡ್ಡ ಕೆಲಸಗಳು, ಸರ್ಕಾರ ಯೋಜನೆ, ರೈತರು ಮನಿ ಬಾಗಿಲು ಮುಟ್ಟಿಸ್ತಕ್ಕಂಥ ಕೆಲಸಗಳನ್ನು ನಾವು ಮಾಡಿದ್ರೆ ಸಹಿತ ನೀವು ನಮ್ಮ ಮ್ಯಾಗ ₹10 ಖರ್ಚು ಮಾಡಲ್ಲ ಅಂದ್ರೆ ಇದು ಎಂಥ ಸರ್ಕಾರ ರೀ? ಅದಕ್ಕೆ ನಮಗದ ಈಗ ಮಾನ್ಯ ಸಚಿವರು ನಾವು ಹೇಳತ್ತೀವಿ, ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಮಗೆ ಭಾಳ ಮಲ್ತಾ ಧೋರಣೆ ಮಾಡ್ತಾ ಇದ್ದಾರೆ. ನಾವು ಒಂದು ಪತಿ ಪತ್ನಿ ಪ್ರಕರಣಕ್ಕೆ ಹೋಗಿ ನಿಂತರೂ ಸಹಿತ ಮಕ್ಳಿಗೆ ಏನಪ್ಪ ಅಂದ್ರೆ ಮಕ್ಕಳು ಹೋದ್ರೆ ನೀವು ಮಕ್ಕಳು ತಂದು ನಾಟಕ ಮಾಡತ್ತೀರ ಕೇಳ್ಯಾರ ನಮಗೆ. ಮಕ್ಕಳು ತಂದು ಬ್ಲ್ಯಾಕ್ ಮೇಲ್ ಮಾಡೋದು ನಡೆಯಲಾಗತ್ತಂದ್ರೆ ಇಟ್ಟು ಅಮಾನವೀಯ ಹೇಳಿಕೆಗಳು ನಮಗೆ ಸಲ್ಲದದು. ಅದಕ್ಕೆ ಮುಂಬರೋ ದಿನಗಳಲ್ಲಿ ನಾವು ನಮಗೆ ಈ ಬೇಡಿಕೆಗಳನ್ನು ಕೊಡದೇ ಇದ್ದರೆ ನಾವಂತೂ ಕೆಲಸ ಮಾಡಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಮೊಬೈಲ್ದಾಗ ನಮಗೆ ಮಾಡೋಕ್ಕೆ ಅಷ್ಟು ಈಗ ನಂಬಲ್ಲ ಶಕ್ತಿ ಇಲ್ಲ, ನಂಬಲ್ಲ ಅಷ್ಟು ದುಡ್ಡುಗಳಿಲ್ಲ. ನಮ್ಮ ಮೊಬೈಲ್ದಾಗ ಹಾಕಿ ಡೇಟಾ ಹಾಕಿ ತಿಂಗಳಿಗೆ ನಾವು ಈ ಸರ್ಕಾರದಿಂದ ನಾವು ಒಂದು 40,000 ಸ್ಯಾಲ್ರಿ ತೊಗೋತೀನಿ ಅಂದ್ರೆ ಒಂದು 20,000 ಸ್ಯಾಲ್ರಿ ಸರ್ಕಾರಕ್ಕೆ ಕೊಡ್ಲತ್ತೀನಿ ನಮ್ಮ ಮಂತ್ಲಿ. ಆ ರೀತಿ ನಮ್ಮ ಮ್ಯಾಗ ಅನ್ಯಾಯ ಅದ. ಸೊ ಈ ಅನ್ಯಾಯ ಗುಲಾಮಗಿರಿ ನಮ್ಮ ಲೇಡೀಸ್ ಸ್ಟಾಫ್ ಎಲ್ಲಿ ಹೋಗಿ ಕುಂಡಿರ್ಬೇಕು ರೀ? ನಾವು ಗಣಸರು ಇದ್ದಾವೆ ಎಲ್ಲರೂ ಹೋಟ್ಲದಾಗ ಅಲ್ಲಿ ಇಲ್ಲಿ ಕುಂಡಿರ್ತೀವಿ. ಲೇಡೀಸ್ ಸ್ಟಾಫ್ ಎಲ್ಲಿ ಕುಂಡಿರ್ಬೇಕು? ನಾಚಿಗೆ ಸಣ್ಣ ಬರಬೇಕು. ನಮ್ಮ ಸ್ಟಾಫ್ ಒಂದು ಕಂದಾಯ ಇಲಾಖೆ ದೊಡ್ಡ ಇಲಾಖೆದು ಮದರ್ ಡಿಪಾರ್ಟ್ಮೆಂಟ್ ಹೇಳ್ತೀವಿ ಅಂತ ಮದರ್ ಡಿಪಾರ್ಟ್ಮೆಂಟ್ ಒಂದು ಲೇಡೀಸ್ ಸ್ಟಾಫ್ ಮದರ್ ಹತ್ರ ಹೋಗಿ ಹಳ್ಳ್ಯಾಗ ಕೂತ್ರೆ ರಾತ್ರಿ 12 ತನಕ ಮಂದಿ ಫೋನ್ ಹಚ್ತಾವ, ಅವ್ರಿಗೆ ಟಾರ್ಚರ್ ಕೊಡ್ತಾವೆ. ಸೊ ಅದಕ್ಕೆ ದಯವಿಟ್ಟು ಇಂದಾದರೂ ಈಗಾಗಲೇ 5ನೇ ದಿನಕ್ಕೆ ನಾವು ಕಾಲಿಟ್ಟಿದೆ ನಮ್ಮ ಮುಸ್ಕರ ಕೂಡಲೇ ನಮ್ಮೆಲ್ಲ ಬೇಡಿಕೆಗಳನ್ನು ಸರ್ಕಾರ ಸ್ಪಂದಿಸ್ತದೆ ನಾವು ನಂಬಿದ್ದೇವೆ. ಸೊ ಈ ಒಂದು ಬೇಡಿಕೆ ಕೊಡದೇ ಇದ್ದಲ್ಲಿ ಮುಂಬರುವ ದಿನಗಳು ಎಷ್ಟೇ ದಿನ ಮುಸ್ಕರ ನಡಿಲ್ಲ ನಮ್ಮ ಮ್ಯಾಗ ಎಸ್ಮಾ ಜಾರಿಯಲ್ಲಿ ಅದು ಏನೇ ಆಗಲಿ ಡೂವರ್ ಡೈ ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ಘೋಷಣೆಯೊಂದಿಗೆ ನಾವೇನಪ್ಪ ಅಂದ್ರೆ ಈ ಬೇಡಿಕೆಗಳು ಈಡೇರಿಸುವವರೆಗೂ ಈ ಮುಸ್ಕರ ಕೈ ಬಿಡಲ್ಲ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 250 ಅಡಿ ಎತ್ತರದ ಪ್ರತಿಮೆ ಸ್ಥಾಪಿಸಬೇಕು ಎಂದು ಕರ್ನಾಟಕ ಭೀಮಸೇನೆ ರಾಜ್ಯ ಕಾರ್ಯದರ್ಶಿ ವಿಷ್ಣುವರ್ಧನ್ ಬಾಲ್ದೊಡ್ಡಿ ಅವರು ಆಗ್ರಹಿಸಿದ್ದರು. ನೆರೆಯ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ಅಂಬೇಡ್ಕರ್ ಅವರ ಭವ್ಯ ಪ್ರತಿಮೆಗಳನ್ನು ಸ್ಥಾಪಿಸಲಾಗಿದೆ. ನಮ್ಮ ರಾಜ್ಯದಲ್ಲೂ ಸ್ಥಾಪಿಸಿ ಯುವ ಜನಾಂಗಕ್ಕೆ ಪ್ರೇರಣೆ ಆಗುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಎಂದು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದ್ದರು. 2023ರಲ್ಲಿ ನಡೆದ ರಾಜ್ಯ ವಿಧಾನಸಭೆ ಚುನಾವಣೆ ಹಾಗೂ 2024ರಲ್ಲಿ ಜರುಗಿದ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು ಹಾಗೂ ಸಮುದಾಯವು ಕಾಂಗ್ರೆಸ್ ಪಕ್ಷವನ್ನು ದೊಡ್ಡ ಮಟ್ಟದಲ್ಲಿ ಬೆಂಬಲಿಸಿದೆ. ಇದರಿಂದ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಯಗಳಿಸಿದ್ದಾರೆ. ದಲಿತರ ಅಸ್ಮಿತೆಯ ಪ್ರತೀಕವಾಗಿರುವ ಅಂಬೇಡ್ಕರ್ ಪ್ರತಿಮೆ ಸ್ಥಾಪಿಸಿ ಋಣ ತೀರಿಸಬೇಕು ಎಂದು ಆಗ್ರಹಿಸಿದ್ದರು. ಲಾಲ್ಬಾಗ್ನಲ್ಲಿ ಅಂಬೇಡ್ಕರ್ ಮೂರ್ತಿ ಜೊತೆಗೆ ಡಿಜಿಟಲ್ ಗ್ರಂಥಾಲಯ ಸ್ಥಾಪಿಸಿ ಪುಸ್ತಕ ಸಂಸ್ಕೃತಿಯನ್ನು ಬಲಪಡಿಸಬೇಕು ಹಾಗೂ ಯುವ ಜನರು ಪುಸ್ತಕ ಓದುವ ಹವ್ಯಾಸಕ್ಕೆ ಮಾರು ಹೋಗಲು ಈ ಮಹತ್ವದ ಕಾರ್ಯ ರಾಜ್ಯ ಸರ್ಕಾರ ಕೂಡಲೇ ಮಾಡಬೇಕೆಂದು ವಾಲ್ದೊಡ್ಡೆ ಮನವಿ ಮಾಡಿದ್ದರು. ದಲಿತ ಯುವ ಮುಖಂಡ ಗೌತಮ್ ಪ್ರಸಾದ್ ಈ ಸಂದರ್ಭದಲ್ಲಿ ಮಾತನಾಡಿ, ದಲಿತ ಸಮುದಾಯವು ಯಾವಾಗಲೂ ಕಾಂಗ್ರೆಸ್ ಪಕ್ಷದ ಕೈ ಬಲಪಡಿಸುವಲ್ಲಿ ಮುಂಚೂಣಿಯಲ್ಲಿರುತ್ತದೆ. ಹಾಗೆ ಪ್ರತಿಯೊಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆನ್ನಿಗೆ ನಿಂತು ಮನೋವಾದಿ ವಿಕೃತ ಮನಸ್ಸುಗಳಿಗೆ ಸೆಡ್ಡು ಹೊಡೆಯುತ್ತಿದೆ. ಆದ್ದರಿಂದ ದಲಿತರ ಧ್ವನಿಯಾಗಿರುವ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪಿಸಿ ಡಿಜಿಟಲ್ ಗ್ರಂಥಾಲಯ ನಿರ್ಮಿಸಲು ಈ ವರ್ಷದ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕೆಂದು ಹಾಗೂ ಈ ಕಾರ್ಯವನ್ನು ಏಪ್ರಿಲ್ 2026ರ ಒಳಗಡೆ ಮೂರ್ತಿ ಸ್ಥಾಪನೆಯ ಕಾರ್ಯ ಪೂರ್ಣಗೊಳಿಸಬೇಕೆಂದು ಅವರು ಮನವಿ ಮಾಡಿದ್ದರು. ಕರ್ನಾಟಕ ಭೀಮಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹರ್ಷಿತ್ ದಾಂಡೇಕರ್ ಮಾತನಾಡಿ, ಲಾಲ್ಬಾಗ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪಿಸಬೇಕೆಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಎಲ್ಲ ಸಂಬಂಧಿಸಿದ ಸಚಿವರಿಗೆ ಆಯಾ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಲಾಗುವುದೆಂದು ಹೇಳಿದ್ದರು. ಸೇನೆಯ ಪ್ರಮುಖರಾದ ಶಿವಾನಂದ್ ಉಪ್ಪೆ, ಅಕ್ಷಯ್ ವರ್ಧನ್, ವಿಜಯಕುಮಾರ್ ಬಾವಿಕಟ್ಟೆ, ಸುರೇಶ್ ಜೋಜ್ನಾನ್ಕರ್, ರವಿ ಮೋರೆ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋ ಸಲುವಾಗಿ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು ಭಾಳ ಶ್ರಮಪಟ್ಟು ಕಾಂಗ್ರೆಸ್ ಸರ್ಕಾರ ಮೇಲೆ ಒಂದು ನಂಬಿಕೆ ಇಟ್ಟು ಇವತ್ತು ಸರ್ಕಾರವನ್ನು ನಡೆಸೋದು ಒಂದು ಜವಾಬ್ದಾರಿ ಇಡೀ ರಾಜ್ಯಕ್ಕೆ ಸೇರಿ ನೀಡಿದೆ ಅಂಥೇಳಿ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಇವತ್ತು ನಮ್ಮ ಸಂಘಟನೆ ವತಿಯಿಂದ ಏನು ಮನವಿ ಸಲ್ಲಿಸ್ತಾ ಇದ್ದೀವಿ ಅಂದರೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅದೇ ರೀತಿ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಅವರಿಗೆ, ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ, ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ, ಪ್ರತಿಯೊಂದು ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಸಚಿವರುಗಳಿಗೆ ಒಂದು ಮನವಿ ಮಾಡಿದ್ವಿ. ಏನಪ್ಪ ಅಂದರೆ, ಬೆಂಗಳೂರಿನಲ್ಲಿರ್ತಕ್ಕಂಥ ಸುಮಾರು 245 ಎಕರೆ ಜಮೀನನ್ನು ಹೊಂದಿರತಕ್ಕಂಥ ಲಾಲ್ಬಾಗ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ ಅನಾವರಣ ಮಾಡಬೇಕು, 250 ಅಡಿ ಅಂತೇಳಿ ನಾವೊಂದು ಸುಮಾರು 1 ವರ್ಷಕ್ಕಿಂತ ಜಾಸ್ತಿ ಐತಿ ಬೇಡಿಕೆ ಮಾಡ್ತಾ ಬಂದು ಅವರು ಒಂದು ಆಶ್ವಾಸನೆ ನೀಡಿದರು. ನಾವು
ತಮ್ಮ ಈ ಒಂದು ಮನವಿಯನ್ನು ಸ್ವೀಕರಿಸಿ ಆದಷ್ಟು ಬೇಗ ಅದಕ್ಕೊಂದು ಕಾರ್ಯರೂಪಕ್ಕೆ ತರ್ತೀವಂತ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸುಮಾರು ಜಿಲ್ಲಾದ್ಯಂತ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇವತ್ತಿನ ದಿವಸನೇ ನಮ್ಮ ಸಂಘಟನೆ ವತಿಯಿಂದ ಒಂದು ಸುದ್ದಿಗೋಷ್ಠಿ ಮಾಡ್ತಾಯಿದ್ದೀವಿ ಮತ್ತು ಕರಪತ್ರ ಬಿಡುಗಡೆ ಮಾಡ್ತಾಯಿದ್ದೀವಿ. 250 ಅಡಿ ಎತ್ತರದ ಒಂದು ಬಾಬಾ ಸಾಹೇಬ್ರ ಸ್ಟ್ಯಾಚು ಮಾಡಬೇಕು. ಆ ಸ್ಟ್ಯಾಚು ಜೊತೆಗೆ ಅಲ್ಲಿ ಗ್ರಂಥಾಲಯನೂ ಡಿಜಿಟಲ್ ಗ್ರಂಥಾಲಯನೂ ಕೂಡ ಇರಬೇಕಂತೇಳಿ ನಾವು ಮನವಿ ಮಾಡ್ತಾಯಿದ್ದೀವಿ. ಮತ್ತು ಇವತ್ತು ಕೂಡ ನಮ್ಮ ಮಾನ್ಯ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ. ಬೇರೆ ಇವತ್ತು ಯಾಕೆ ನಾವು ಬಾಬಾ ಸಾಹೇಬ್ರ ಬಗ್ಗೆ ಇಷ್ಟೊಂದು ಕಳಕಳಿ ಹೊಂದ್ಕೋಬೇಕು, ಪ್ರತಿಯೊಬ್ಬರ ಮನಸ್ಸಿನೊಳಗಡೆ ಪ್ರೀತಿ ಹುಟ್ಟಬೇಕಂತಂದರೆ ಇವತ್ತು ನಾವು ನಿಟ್ಟುಸಿರು ತಗೋತಾ ಇದ್ದೀವಿ, ಶಾಂತಿಯುತವಾದಂಥ ಭಾರತದಲ್ಲಿದ್ದೀವಿ ಅಂತಂದರೆ ಅದಕ್ಕೆ ಮೂಲ ಕಾರಣವೇ ಭಾರತದ ಸಂವಿಧಾನ. ಭಾರತ ಸಂವಿಧಾನದ ಪಿತಾಮಹರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ಮಾಡ್ತಾರೆ ಸರ್ಕಾರದವರು ಅಂಥೇಳಿ ಒಂದು ನಂಬಿಕೆಯಿಂದ ಇವತ್ತೊಂದು ಸುದ್ದಿಗೋಷ್ಠಿ ಕರೆದಿದ್ವಿ. ನೆರೆಹೊರೆ ರಾಜ್ಯಗಳಾಗಿರ್ತಕ್ಕಂಥ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಸುಮಾರು ಒಂದು 3 ವರ್ಷ ಮತ್ತು ಇನ್ನೊಂದು 5 ವರ್ಷ ಕೆಳಗಡೆ ಏನಪ್ಪ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಶ್ವಜ್ಞಾನದ ಪ್ರತೀಕ, ಒಂದು ನಾಲೆಜ್ ಆಫ್ ಸಿಂಬಲ್ ಅಂತನೋ ಒಂದು ಪ್ರತೀಕ ಇಟ್ಕೊಂಡು ಇವತ್ತು ನೆರೆ ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ದೊಡ್ಡ ದೊಡ್ಡ ಪ್ರತಿಮೆಗಳು ಅನಾವರಣೆ ಮಾಡ್ತಾ ಇದ್ದಾರೆ, ಮಾಡಿ ಒಂದು ತೋರಿಸ್ಕೊಟ್ಟಿದ್ದಾರೆ. ಅವರು ಬಾಬಾ ಸಾಹೇಬ್ರಿಗೆ ಏನು ಗೌರವ ಕೊಡಬೇಕು ಆ ಗೌರವ ಕೊಟ್ಟಿದ್ದಾರೆ. ಆದರೂ ಇಲ್ಲಿ ಎಲ್ಲ ದಲಿತ ಪರ, ಹಿಂದುಳಿದ ಪರ ಏನು ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ, ಸುಮಾರು ಇದು ಈ ಸಾರಿ ಫುಲ್ ಮೆಜಾರಿಟಿ, ಫುಲ್ ಸಪೋರ್ಟ್ ದಲಿತರು ಮತ್ತು ಮುಸ್ಲಿಮರು ಮತ್ತು ಮೈನಾರಿಟಿ ಎಲ್ಲರೂ ಸಪೋರ್ಟ್ ಮೇಲೆ ಫುಲ್ ಮೆಜಾರಿಟಿ ಮೇಲೆ ಈ ಸರ್ಕಾರ ಬಂದಿದೆ. ಇದಕ್ಕೆ ನಾವು ಹೇಳೋ ಅವಶ್ಯಕತೆ ಇಲ್ಲ. ಸರ್ಕಾರಕ್ಕೆ ಅರಿವಾಗಬೇಕು. ಸರ್ಕಾರ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದು ಏನು ಬಜೆಟ್ ಇದೆ, ಈ ಸಾರಿ ಏನು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ, ಆ ಬಜೆಟಲ್ಲಿ ಬಾಬಾ ಸಾಹೇಬ್ರದ್ದು 250 ಅಡಿ ಮೂರ್ತಿ ಲಾಲ್ಬಾಗ್ನಲ್ಲಿ ಮಾಡ್ಬೇಕಂಥೇಳಿ ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆ ಎಲ್ಲ ಜಿಲ್ಲೆಯಿಂದ ಏನಪ್ಪ ಅಂದ್ರೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಒತ್ತಾಯ ಮಾಡೋದೊಂದೇ. ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಬಸವೇಶ್ವರರ ಸೋದರಳಿಯನಾಗಿದ್ದು ಅಕ್ಕನಾಗಲಾಂಬಿಕಾ ತಾಯಿ ಅವರ ಗರ್ಭದಲ್ಲಿರುವಾಗಲೇ ಗರ್ಭಲಿಂಗ ದೀಕ್ಷೆಯನ್ನ ಬಸವಣ್ಣನವರು ನೀಡಿದ್ದರಿಂದಲೇ ಚನ್ನಬಸವಣ್ಣನವರು ಅವಿರಳ ಜ್ಞಾನಿ ಚಿನ್ಮಯ ಜ್ಞಾನಿಯಾಗಿ ಹೊರಹೊಮ್ಮಿದ್ದರು. ಕಲ್ಯಾಣದಿಂದ ಉಳುವಿ ಕ್ಷೇತ್ರದ ದುರ್ಗಮ ಅರಣ್ಯದೊಳಗೆ ಹೋಗಿ ಗವಿಯೊಳಗೆ ಕುಳಿತು ವಚನ ಸಾಹಿತ್ಯವನ್ನ ರಕ್ಷಣೆ ಮಾಡಿದ್ದರು ಎಂದು ಬೆಂಗಳೂರಿನ ಬಸವ ಗಂಗೋತ್ರಿಯ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ತಿಳಿಸಿದರು. ನಗರದ ಬಸವ ಮಂಟಪದಲ್ಲಿ ರಾಷ್ಟ್ರೀಯ ಬಸವದಳ ಲಿಂಗಾಯತ ಸಮಾಜ ಕ್ರಾಂತಿ ಗಂಗೋತ್ರಿ ಅಕ್ಕನಾಗಲಾಂಬಿಕಾ ಮಹಿಳಾ ಗಣದ ವತಿಯಿಂದ ಆಯೋಜಿಸಿದ ಚನ್ನಹುಣ್ಣಿಮೆ ಚನ್ನಬಸವೇಶ್ವರರ ಸ್ಮರಣೋತ್ಸವ ಹಾಗೂ ಬೆಳದಿಂಗಳೂಟ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಚನ್ನಬಸವೇಶ್ವರರೇ ಹೇಳುವಂತೆ ಅಂತರಂಗದಲ್ಲಿ ಅರಿವಾದರೂ ಕೂಡ ಬಹಿರಂಗದಲ್ಲಿ ಅದನ್ನು ಕ್ರಿಯಾರೂಪಕ್ಕೆ ತರದಿದ್ದರೆ ಎಲ್ಲವೂ ವ್ಯರ್ಥವಾಗುತ್ತದೆ. ದೇಹ ಇಲ್ಲದಿದ್ದರೆ ಪ್ರಾಣಕ್ಕೆ ಆಶ್ರಯ ಇರುವುದಿಲ್ಲ. ಕನ್ನಡಿ ಇಲ್ಲದಿದ್ದರೆ ಅವರವರ ಮುಖ ಕಾಣುವುದಿಲ್ಲ. ಹಾಗೆಯೇ ಒಳಗು ಹೊರಗು ಒಂದೇ ಶುದ್ಧ ಭಾವ ಇಟ್ಟುಕೊಳ್ಳಬೇಕೆಂದು ಚನ್ನಬಸವಣ್ಣನವರು ಹೇಳಿದ್ದಾರೆ. ಅವರ ಸಾಹಿತ್ಯ ಸಂದೇಶಗಳು ನಮಗೆಲ್ಲ ಮಾದರಿಯಾಗಿವೆ. ಕೇವಲ 21ನೇ ವಯಸ್ಸಿನಲ್ಲಿ ಅಗಾಧವಾದ ಜ್ಞಾನ ಪಡೆದು ಶರಣ ಸಂದೋಹದ ಪ್ರೀತಿಯ ಕಂದಾರರಾಗಿದ್ದಾರೆ ಎಂದು ಚನ್ನಬಸವಾನಂದ ಸ್ವಾಮೀಜಿ ಬಣ್ಣಿಸಿದ್ದರು. ಬಸವ ಮಂಟಪದ ಪೂಜ್ಯ ಶ್ರೀ ಸದ್ಗುರುಮಾತೆ ಸತ್ಯಾದೇವಿ ಮಾತನಾಡಿ, ಗುರುವಾದವನು ತನ್ನ ಶಿಷ್ಯನ ಅಗಾಧವಾದ ಜ್ಞಾನಕ್ಕೆ ಬೆಲೆ ಕೊಟ್ಟು ಸೂಕ್ತ ಸ್ಥಾನಮಾನ ನೀಡಬೇಕು ಎನ್ನುವುದಕ್ಕೆ ಗುರು ಬಸವಣ್ಣನವರು ಮತ್ತು ಚನ್ನಬಸವೇಶ್ವರರೇ ಜ್ವಲಂತ ಸಾಕ್ಷಿಯಾಗಿದ್ದಾರೆ. ಗುರು ತನ್ನ ಸ್ಥಾನಕ್ಕೆ ಬೆಲೆ ಬರುವಂತೆ ಮಾಡಬೇಕಾದರೆ ಶಿಷ್ಯನ ಏಳ್ಗೆ ಕುರಿತು ಮತ್ಸರ ಪಡಬಾರದು. ಆಗಲೇ ಗುರುವಾದವನು ಎತ್ತರಕ್ಕೆ ಹೋಗುತ್ತಾನೆ ಎಂದು ತಿಳಿಸಿದ್ದರು. ಅಖಿಲ ಭಾರತ ಲಿಂಗಾಯತ್ ಸಮನ್ವಯ ಸಮಿತಿ ರಾಜ್ಯ ಸಂಚಾಲಕ ಶ್ರೀಕಾಂತ್ ಸ್ವಾಮಿ ಮಾತನಾಡಿ, ಮಾರ್ಚ್ 22 ಮತ್ತು 23ರಂದು ಬೀದರ್ನಲ್ಲಿ ನಡೆಯುವ ಮಹಾದಂಡನಾಯಕರ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ತಪ್ಪದೇ ಪಾಲ್ಗೊಳ್ಳಿ ಎಂದು ಕರೆ ನೀಡಿದ್ದರು. ರಾಷ್ಟ್ರೀಯ ಬಸವದಳದ ರಾಜ್ಯಾಧ್ಯಕ್ಷ ಬಸವರಾಜ ಪಾಟೀಲ್ ಶಿವಪುರ್ ಮಾತನಾಡಿ, ಬೀದರ್ ಜಿಲ್ಲೆಯ ಶರಣರ ಭಕ್ತಿ ಮತ್ತು ಪ್ರೀತಿಯನ್ನ ನೋಡಿದ್ದರೆ ಬಸವಣ್ಣನವರು ಹಾಗೂ ಶರಣರು ಕಲ್ಯಾಣದ ಬದಲಾಗಿ ಬೀದರ್ನಲ್ಲೇ ಪ್ರಚಾರ ಮಾಡಬೇಕಾಗಿತ್ತು ಎಂದೆನಿಸುತ್ತಿದೆ. ಪೂಜ್ಯ ಮಾತಾಜಿ ಅವರು ಕಲ್ಯಾಣಕ್ಕೆ ಪಾದಾರ್ಪಣೆ ಮಾಡಿದ್ದಾಗಲೇ ಕಲ್ಯಾಣ ಅಭಿವೃದ್ಧಿಯಾಯಿತು ಎಂದು ಬಣ್ಣಿಸಿದ್ದರು. ಶರಣ ತತ್ವ ಪ್ರಚಾರಕರಾದ ಪ್ರಕಾಶ್ ದೇಶಮುಖ್ ಮಾತನಾಡಿದ್ದರು. ಇದೇ ವೇಳೆ ಬಸವೇಶ್ವರರ ಮತ್ತು ಚನ್ನಬಸವೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ವೇದಿಕೆ ಮೇಲೆ ಲಿಂಗಾಯತ
ಧರ್ಮ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷ ಶಿವರಾಜ್ ಪಾಟೀಲ್ ಅತಿವಾಳ್, ರೋಟರಿ ಕ್ಲಬ್ ಕಾರ್ಯದರ್ಶಿ ಕೃಷ್ಣ ಸಿಂಧು, ಶಿವಶರಣಪ್ಪ ಪಾಟೀಲ್ ಹಾರೂರ್ಕೇರಿ, ಸೂರ್ಯಕಾಂತ್ ರಾಮ್ ಶೆಟ್ಟಿ, ಕಲ್ಲಪ್ಪ ದೇಶ್ಮುಖ್, ಜಯರಾಜ್ ಹತ್ತಿ, ಮಲ್ಲಿಕಾರ್ಜುನ್ ಚಿಟ್ಟಾವಾಡಿ, ಮಲ್ಲಿಕಾರ್ಜುನ್ ಮುಗ್ನೂರ್, ಶಿವರಾಜ್ ಶೆಟ್ಕರ್, ನಿರ್ಮಲಾ ನೀಲಂಗೆ, ದಾಸೋಹಿಗಳಾದ ಅಕ್ಕ ಮಹಾದೇವಿ, ಶಿವಾನಂದ ಸ್ವಾಮಿ, ಸಿದ್ದಪ್ಪ ಜೀರ್ಗೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಲ್ಯಾಣರಾವ್ ಬಂಬುಳ್ಗಿ ಹಾಗೂ ಬಸವರಾಜಲಾದ ಸಂಗಡಿಗರಿಂದ ವಚನ ಭಜನೆ ಜರುಗಿದ್ದು ಬಸವಕುಮಾರ್ ಚಟ್ನಳ್ಳಿ ನಿರೂಪಿಸಿದ್ದರು. ಶಿವಕುಮಾರ್ ಪಾರ ಸ್ವಾಗತಿಸಿದ್ದರು. ಸತೀಶ್ ಪಾಟೀಲ್ ಹಾರೂರ್ಗೇರಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಸಾವಿರಾರು ಶರಣ ಶರಣೆಯರು ಉಪಸ್ಥಿತರಿದ್ದರು. ಜೈ ಗುರು ಬಸವೇಶ ಶಾಂತಿ ಧ್ವನಿ ಮೊಳಗುತ್ತಿದೆ, ಬನ್ನಿ ಬನ್ನಿ ಬನ್ನಿರಲ್ಲ, ಬೆಳೆಸಲಿ ವಿಶ್ವ ಪ್ರೇಮ ಬೆಳೆಸಲಿ, ಬೆಳಗಲಿ ಬೆಳಗಲಿ ಬಸವ ಜ್ಯೋತಿ ಬೆಳಗಲಿ, ಬೆಳೆಸಲಿ ಬೆಳೆಸಲಿ ವಿಶ್ವ ಪ್ರೇಮ ಬೆಳೆಸಲಿ. ಆತ್ಮ ಸಂತೃಪ್ತಿ ಹೊಂದುವುದೇ ವಚನ. ವಚನ ಅಂದ್ರೆ ಏನಂತ ಹೇಳ್ತಾರೆ ಅಂತಂದ್ರೆ, ಇವು ದೊಡ್ಡ ದೊಡ್ಡ ವಚನಗಳದಾವ್ರಿ ಹೇಳುವ. ನಾನು ಒಂದೊಂದು ಸಾಲು ಬರೆದಿದ್ದೀನಿ, ಅದ್ರೊಳಗೆ ಉತ್ತರ ಸಿಗೋದಷ್ಟ. ಏನಂತ? ಆತ್ಮ ಸಂತೃಪ್ತಿ ಹೊಂದುವುದೇ ವಚನ ಅಂದ್ರೆ, ನಾನು ಏನು ಮಾತನಾಡ್ತಾನೋ ಅದು ನನ್ನ ಆತ್ಮ ಸಂತೃಪ್ತಿ ಪಡಬೇಕು. ಅರ್ಥ ಆಗುತ್ತಾ ನಿಮಗ? ನಾನೇನು ಮಾತಾಡ್ತಾನಲ್ಲ ಅದಕ್ಕೆ ನನ್ನ ಆತ್ಮ ಸಂತೃಪ್ತಿ ಪಡಬೇಕು. ಕೆಲವರಿಗೆ ಮಾತಾಡ್ತಿರ್ತಾರೆ ಮೇಲೆ, ಹೌದಾ? ಒಳಗಡೆ ಏಟ್ ಸುಳ್ಳು ಮಾತಾಡಕತ್ತಿ, ನೀ ಇರೋದ ಬೇರೆ ಐತಿ, ಹೌದಲ್ರಿ? ಚುಚ್ತಾ ಇರ್ತದ ಒಳಗಡೆ, ಹೌದಲ್ಲ? ಸಂತೃಪ್ತಿ ಇರ್ತದೇನವಾಗ? ಇಲ್ಲ, ಹೌದಲ್ಲ? ಹಾಗಾದ್ರೆ ವಚನ ಅಂದ್ರೆ ಏನು ಅಂದ್ರೆ ಸತ್ಯವಾದ ಮಾತು, ಅಂದ್ರೆ ದೇವರು ಮೆಚ್ಚುವಂತಹ ನುಡಿಗಳು ಅಂತ. ಹಾಗಾದ್ರೆ ದೇವರು ಮೆಚ್ಚಬೇಕಾದ್ರೆ ಆ ದೇವರು ಎಲ್ಲಿದಾನ? ನಮ್ಮ ಆತ್ಮದಲ್ಲಿ ಇದ್ದಾನೆ. ಆ ಆತ್ಮ ಸಂತೃಪ್ತಿಯನ್ನ ಪಡಬೇಕು. ಏನ್ರಿ? ಆತ್ಮ ಸಂತೃಪ್ತಿ ಪಡಬೇಕು ಅನ್ನುವಂಥದ್ದು. ಅವ ನನಗೆ ಖುಷಿ ಅನ್ನಿಸ್ಬೇಕಾದ ನಾ ಮಾತಾಡಿದ್ದ. ನಾನು ಯಾರೇನಾರ ಅನ್ಕೊಳ್ಳಪ್ಪ ಬೈಲಿ, ನನಗ ನಾ ಮಾತಾಡಿದ್ ಕರೆಕ್ಟ್ ಅದ ಏನ್ರಿ? ನಾ ಮಾತಾಡಿದ ಸತ್ಯ ಅದ, ನಾ ಮಾತಾಡಿದ ಕರೆಕ್ಟ್ ಅದ. ನನ್ನ ಆತ್ಮ ನನಗೆ ಏನ್ ಅನ್ಬೇಕು ಅಂದ್ರ ಶಬಾಸ್, ಇದೇ ಮಾತಾಡೋದು ಅಂತ. ಅದರಾಗ ಮತ್ತು ಮಾತಾಜಿಯವರಿಗೆ, ಯಾಕಂದ್ರೆ ಈಗ ನನಗೆ ತಿಳಿದಂಥ ಮಾತಿಗೆ ನಮ್ಮ ಮಾತಾಜಿ ಅಂತ ಒಬ್ಬ ಧೈರ್ಯ, ಅಂತ ಶಕ್ತಿ ಇರ್ತಕ್ಕಂಥವ್ರಿಗೆ, ಅಂತ ಪ್ರೀತಿ ಪ್ರೇಮ ಇರ್ತಕ್ಕಂಥ ಮಾತಾಜಿಗೆ ನಾ ಎಲ್ಲೂ ಕಂಡಿಲ್ಲ. ಅವ್ರಿಗೆ ನಾನು ನೋಡಿ, ನಾನು ಅವ್ರ ಕಷ್ಟದಾಗ ನಾ ಕುಂತೀನಿ, ಅವ್ರ ಸುಖದಾಗೂ ನಾ ಕುಂತೀನಿ. ಅವ್ರ ಬಳಿ ಇದ್ದಾಗ ನಾ ಅವರಿಗೆ ನನ್ನ ಹಾಲತ್ ಅವಾಗ ಭಾಳ ಖರಾಬ್ ಇತ್ತು. ಅಂತ ಟೈಮಿನ ನನಗೆ ಮಾತಾಜಿ ಅಂತಿರೋ ಬಸವರಾಜ್ ನಿಮ್ಗೆ ಒಂದಿನ ಒಳ್ಳೇದಾಗ್ತದಂತ ಅದು ನಂಬಿ ಅವ್ರ ಮಾತು ಯಾವುದೇ ನಾ ಜಾಸು ತಪ್ಪದೆ ಅವ್ರ ಕೆಲಸ ಮಾಡ್ತಿದ್ದೆ ನಾನು. ದೇವ್ರವ್ರ ಆಶೀರ್ವಾದ ಇತ್ತು, ನಮ್ಗೆ ಒಳ್ಳೇದು ಮಾಡಿ ಅಂತೇವ್. ಆದ್ರೆ ಇವತ್ತಿಗೆ ಭೀ ನನಗೆ ಕೆಲವೊಬ್ರು ದಿಂದ ಇವತ್ತು ಮುಂಜಾನೆ ಮೈಸೂರಿನಿಂದ ಫೋನ್ ಬಂದಿತ್ತು. ಒಬ್ಬರು ಸ್ವಾಮಿಗಳು ಫೋನ್, ಒಳ್ಳೆಯವರೇ ಯಾರೋ ಪಾಪ. ಇವರಿಗೆ ಇದು ಹೇಳ್ತಾ ಇದ್ದಾಗ, ಕತೆ ಹೇಳ್ತಾ ಇದ್ದಾಗ ಅಭಿಮಾನಿ ಒಳಗಿಂದ ಕೇಳ್ದಂತ. ಅಭಿಮಾನಿ ಕೇಳಿದಾಗ ಆ ಮಗು ಒಳಗಿಂದ ಅವಾಜ್ ಬಂತು, ಕೃಷ್ಣ ಹ್ಞೂ ಅಂಬೋದು. ಅಕ್ಕಿ ಅಂತೂ ಮಲ್ಕೊಂಡಿರು ತಾಯಿ. ಅವಾಗ ಮಗುನ ಅವಾಜ್ ಬಂದಾಗ ಅವ್ನು ನಿಲ್ಲಿಸ್ಬಿಟ್ಟವ. ಇದು ನಂದು ಒಂದು ಗುರಿ ಏನಿತ್ತು ಅದು ಇವನಿಗೆ ಗೊತ್ತಾಯ್ತಲ್ಲ ಅಂತ. ಆ ರೀತಿ ಆ ಅಭಿಮಾನಿಯು ಕೂಡ ಚಕ್ರವ್ಯೂಹವನ್ನು ಹೆಂಗೆ ಭೇದ ಮಾಡ್ದ, ಆದ್ರೆ ಹೊರಗೆ ಬರ್ಲಿಕ್ಕೆ ಬರಲಿಲ್ಲ. ಆದರೆ ಬಸವಣ್ಣವ್ರ ಸಂಪೂರ್ಣ ಜ್ಞಾನವನ್ನು ತಮ್ಮ ಸೋದರಳೇನಾದಂಥ ಚೆನ್ನಬಸವಣ್ಣವ್ರು ಕೊಟ್ಟಿದ್ರು. ಆದ್ದರಿಂದಲೇ ಸಿದ್ದರಾಮೇಶ್ವರ ಅಂತ ಮಹಾತ್ಮ ಪುರುಷ ಕೂಡ ಚೆನ್ನಬಸವಣ್ಣವರು ಶರಣಾಗಿ ಅವರನ್ನು ಗುರು ಅಂತ ಅನ್ಸ್ಕೊಂಡ್ರು. ಚೆನ್ನಬಸವಣ್ಣವರ ಮಹಿಮೆ ಅಷ್ಟಿಷ್ಟಲ್ಲ. ಆ ಮಹಿಮೆ ಯಾವುದೇ ಗ್ರ್ಯಾಜುಯೇಟು PhD ಮಾಡಿದ್ರೆ ಸಿಗಲ್ಲ. ಆ ಮಹಿಮೆ ಅವ್ರಿಗೆ ಸಿಕ್ಕಿದ್ದು ಈ ಒಂದು ಇಷ್ಟಲಿಂಗದ ಮುಖಾಂತರ ಆ ಜ್ಞಾನವನ್ನು ಬಸವಣ್ಣವರಿಂದ ಪಡ್ಕೊಂಡ್ರು. ಬಹಳಷ್ಟು ಜನರಿಗೆ ಏನಿಸ್ತದ ಅಂದ್ರೆ ಮಿದುಳ್ನಾಗೆ ನಮ್ದೆಲ್ಲ ಬುದ್ಧಿ ಇರ್ತದೆ. ಮಿದುಳು ಭಾಳ ತೇಜ್ ಇರ್ಬೇಕಪ್ಪ, ಈ ಪಾಯೊಂದು ಯಾಕೋ ಮೆದುಳೇ ಚಂದಿಲ್ಲ ಅಂತ. ಮೆದುಳು ಅಂಬದು ಈ ಕಂಪ್ಯೂಟರ್ ಯುಗ ಬಂದ ಮೇಲೆ ಗೊತ್ತಾಗ್ತದ. ಮೆದುಳು ನಾವೇನು ಹೇಳ್ತೀವಿ ಸ್ಟಾಕ್ ಮಾಡ್ಕೋತದ ಅಷ್ಟೇ, ಮೆಮೊರಿ ಪವರ್ ಅದು.
ಅದಕ್ಕೆ ಬಿಟ್ಟರೆ ಅದರಲ್ಲಿ ಯಾವುದು ಜ್ಞಾನ ಇರಲ್ಲ, ಹೊಸದು ಏನೂ ಅದರಲ್ಲಿ ಸೇರಲ್ಲ. ಈಗ ಚನ್ನಬಸವನಂದ ಸ್ವಾಮಿ ಹೇಳಿದ್ರು, ಸತ್ಯಕ್ಕ ಮಾತಾಜಿಯವ್ರು ಹೇಳಿದ್ರು, ಅದು ನಾವು ಸ್ಟೋರ್ ಮಾಡ್ಕೊತದ ಅಷ್ಟೇ. ನಮಗೆ ಒಳಗಿಂದ ಜ್ಞಾನ ಬರ್ಬೇಕಾಗಿತ್ತಂದ್ರೆ ಮತ್ತೆ ಬಸವಣ್ಣವರು ಹೇಳಿದಂಥ ಕೊಟ್ಟಂಥ ಇಷ್ಟಲಿಂಗ ಪೂಜೆ ಮಾಡಿದ್ರೆ ಮಾತ್ರ ಸಿಗುತ್ತದೆ, ವಿನಃ ಬೇರೆ ಯಾವುದರಿಂದ ಸಿಗಲ್ಲ. ಸಾಹಿತ್ಯವನ್ನು ನಮಗೆ ಕೊಡಬೇಕಾದ್ರೆ ಮೊದಲನೇ ನಾಯಕರು ಯಾರು ಅಂದ್ರೆ ವಿಶ್ವಗುರು ಬಸವಣ್ಣನವರು. ಲಿಂಗಾಯತ ಧರ್ಮದ ಸಂಸ್ಥಾಪಕರು ಮೊದಲನೇ ನಾಯಕರು ಯಾರು ಅಂದ್ರೆ ಗುರು ಬಸವಣ್ಣನವರು. ಆದರೆ ಆ ಗುರು ಬಸವಣ್ಣನವರಿಗೆ ಗಡಿಪಾರ ಶಿಕ್ಷೆ ಆದ ನಂತರ ಚನ್ನಣ್ಣ ನೀ ಹುರಿಯಾಳು ಕಾಯೋ ಚನ್ನಣ್ಣ ಹೊಸ ಮತವ ಅಂತ ಹೇಳಿ ಚನ್ನಬಸವಣ್ಣವ್ರಿಗೇನು ಧ್ವಜ ಕೊಟ್ಟು ವಚನ ಸಾಹಿತ್ಯ ರಕ್ಷಣೆ ಮಾಡುವಂತ ಬಸವಣ್ಣವ್ರಿಗೆ ಆ ಜವಾಬ್ದಾರಿ ಕೊಟ್ರಲ್ಲ, ಆ ವಚನ ಸಾಹಿತ್ಯದ ಜವಾಬ್ದಾರಿಯನ್ನು ಹೊತ್ತುಕೊಂಡು ವಚನ ಸಾಹಿತ್ಯವನ್ನು ಉಳಿಸಿರ್ತಕ್ಕಂತಹ ಎರಡನೇ ನಾಯಕರು ಯಾರು ಅಂತಂದ್ರೆ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು. ಲಿಂಗಾಯತ ಧರ್ಮದ ಎರಡನೇ ನಾಯಕರು ಚನ್ನಬಸವಣ್ಣನವರು, ಎರಡನೇ ನಾಯಕರು. ಈ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡದೇ ಇದ್ರೆ ನಾವು ಇವತ್ತು ಯಾರೂ ಪ್ರವಚನ ಮಾಡ್ತಿರ್ಲಿಲ್ಲ. ಬಹಳ ಜನ ಬೀದರ್ ಜಿಲ್ಲಾ ಶರಣರು ಉಳುವಿ ನೋಡಿಲ್ಲ. ಮೊನ್ನೆ ಒಂದು 20 ಜನ ಇವ್ರು ಗಣಪತಿ ಬೇರಾದರು, ನಮ್ಮ ಬಸವಕುಮಾರ್ ಚಟ್ನಳ್ಳಿ ಅವರೆಲ್ಲ ಇವು ಬಂದಾರೆ, ಶರಣಿಯವರು ಎಲ್ಲ. ಆದ್ರೆ ಬೀದರ್ ಜಿಲ್ಲೆ ಜನ ಉಳುವಿ ನೋಡ್ಬೇಕು, ನಮ್ಮ ಶರಣರೆಲ್ಲ ಉಳುವಿ ನೋಡಬೇಕು, ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ತಿಳ್ಕೊಂಡು ನೀವು ನೋಡಿದ್ರೆ ಧಾರವಾಡ ನಮ್ಮ ಅಕ್ಕಮಹಾದೇವಿ ಆಶ್ರಮದಿಂದ ಶುರು ಆದ್ರೆ ಎರಡೂ ಸೈಡ್ ದಟ್ಟವಾದ ಅರಣ್ಯ, 110 ಕಿಲೋಮೀಟರ್. ನೀವು ಆ ರೋಡ್ ಇಲ್ಲ ಅಂತ ಕಲ್ಪನೆ ಮಾಡ್ಕೊಂಡ್ರೆ 12ನೇ ಶತಮಾನದಾಗ ಶರಣರು ಹೆಂಗೆ ಕಾಲ್ನಡಿಗೆ ಒಳಗೆ ಬಂದರು ಅಂತ. ಇವತ್ತಿನ ದಿವಸ ಅಲ್ಲಿ ಉಳುವಿಯೊಳಗೆ ಚನ್ನಬಸವೇಶ್ವರ ಜಾತ್ರೆ ವಾಟ್ಸಪ್ದಾಗೆಲ್ಲ ನೀವು ನೋಡ್ತಾ ಇದ್ರಿ. ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ನಮ್ಮ ವಿಶ್ವವಿದ್ಯಾಲಯ ಘೋಷವಾಕ್ಯ ಅವಕಾಶ ವಂಚಿತರಿಗೆ ಉನ್ನತ ಶಿಕ್ಷಣ ಒದಗಿಸುವುದು ನಮ್ಮ ಗುರಿ ಎಂದು ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಶರಣಬಸಪ್ಪ ವೈಜನಾಥ್ ಹಲ್ಸೆ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ವಿಶ್ವವಿದ್ಯಾಲಯವು ಯುಜಿಸಿ ಅನುಮೋದನೆ ಪಡೆದ 69 ಕೋರ್ಸ್ಗಳನ್ನು ನಡೆಸುತ್ತಿದೆ. ಅದರಲ್ಲಿ 10 ಆನ್ಲೈನ್ ಕೋರ್ಸ್ಗಳು ಸೇರಿವೆ. ಪಿಎಚ್ಡಿ, ಎಂಬಿಎ, ಎಂಎಸ್ಸಿ, ಎಂಕಾಂ ಸೇರಿದಂತೆ ಬಹುತೇಕ ರೆಗ್ಯುಲರ್ ವಿಶ್ವವಿದ್ಯಾಲಯದಲ್ಲಿರುವ ಎಲ್ಲ ಕೋರ್ಸ್ಗಳನ್ನು ನಡೆಸಲಾಗುತ್ತಿದೆ. ಈ ತರಹದ 18 ವಿಶ್ವವಿದ್ಯಾಲಯಗಳು ದೇಶಾದ್ಯಂತ ಇವೆ. ರಾಜ್ಯದಲ್ಲಿ ಇದೊಂದು ವಿಶ್ವವಿದ್ಯಾಲಯ ಇರುವುದು ಎಂದು ತಿಳಿಸಿದ್ದರು. 2 ವರ್ಷಗಳ ಹಿಂದೆ ನಾನು ಕುಲಪತಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದೇನೆ. ಅನೇಕ ಸುಧಾರಣೆಗಳನ್ನು ತಂದ ಕಾರಣ ನ್ಯಾಕ್ A+ ಮಾನ್ಯತೆ ನೀಡಿದೆ. ವಿಶ್ವವಿದ್ಯಾಲಯವು 29 ವರ್ಷಗಳನ್ನು ಪೂರೈಸಿದ್ದು ಮೈಸೂರಿನಲ್ಲಿ ಮುಖ್ಯ ಕಚೇರಿ ಹೊಂದಿದೆ. ರಾಜ್ಯಾದ್ಯಂತ 38 ಪ್ರಾದೇಶಿಕ ಕೇಂದ್ರಗಳನ್ನು ಹೊಂದಿದೆ. 139 ಅಧ್ಯಯನ ಕೇಂದ್ರಗಳಿವೆ. ಹೋದ ವರ್ಷ 45,000 ವಿದ್ಯಾರ್ಥಿಗಳು ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಪಡೆದುಕೊಂಡಿದ್ದಾರೆ ಎಂದು ಹೇಳಿದ್ದರು. 10+2 ಮುಗಿಸಿದ್ದವರಿಗೆ ವಯಸ್ಸು ಎಷ್ಟೇ ಆಗಿದ್ದರೂ ಯಾವುದೇ ಪದವಿ ಕೋರ್ಸ್ ಮಾಡಬಹುದು. 2017ರಲ್ಲಿ ನಿಯಮದಲ್ಲಿ ಬದಲಾವಣೆ ತರಲಾಗಿದೆ. ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದವರು ಜಿಲ್ಲಾಧಿಕಾರಿ ಸೇರಿದಂತೆ ಅನೇಕ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಈ ಹಿಂದೆ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಾದೇಶಿಕ ಕೇಂದ್ರಗಳು ಇರಲಿಲ್ಲ. ಈಗ ಎಲ್ಲೆಡೆ ಕೇಂದ್ರಗಳನ್ನು ಆರಂಭಿಸಲಾಗಿದೆ. ಸ್ವಂತ ಕಟ್ಟಡ, ಸಿಬ್ಬಂದಿ ಕೂಡ ಇದ್ದಾರೆ ಎಂದರು. ಈ ಹಿಂದೆ ಮೈಸೂರಿಗೆ ಬಂದು ಪರೀಕ್ಷೆ ಬರೆಯಬೇಕಿತ್ತು. ಈಗ ಹಾಗಿಲ್ಲ. ಆನ್ಲೈನ್ನಲ್ಲಿ ಶುಲ್ಕ ತುಂಬಬೇಕು. ಪ್ರಾದೇಶಿಕ ಕೇಂದ್ರಗಳಲ್ಲಿ ಪ್ರವೇಶ ಪಡೆದು ಅಲ್ಲಿಯೇ ಪರೀಕ್ಷೆ ಬರೆಯಬಹುದು. ಬುಕ್ಕು ಪ್ರಯೋಗಾಲಯ, ಭಾಷಾ ಪ್ರಯೋಗಾಲಯ ಸೇರಿದಂತೆ ಇತರೆ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಹೇಳಿದರು. ಬೀದರ್ ಪ್ರಾದೇಶಿಕ ಕೇಂದ್ರ ನಿರ್ದೇಶಕ ನಾಗೇಶ್ ಎಂ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನೇನು ಸೌಲಭ್ಯಗಳಿವೆ, ಎಷ್ಟೋ ಹುಡುಗರು ಡ್ರಾಪ್ಔಟ್ ಆಗಿರ್ತಾರೆ. ನಮ್ಮಲ್ಲಿನೂ ಕ್ವಾಲಿಟಿ ಎಜುಕೇಷನ್ ಇದೆ. ಕ್ವಾಲಿಟಿ ಎಜುಕೇಷನ್ ಇಲ್ಲ ಅಂತೇನಿಲ್ಲ. ಎಲ್ಲ ಕಡೆ ಕೆಲವು ಈವನ್ ರೆಗ್ಯುಲರ್ ವಿಶ್ವವಿದ್ಯಾಲಯದಲ್ಲಿ ಏನಿದೆ ಅಲ್ಲ, ಅದೇ ಕೆಲವೊಬ್ಬರು ಸರ್ಟಿಫಿಕೇಟ್ ಸಲುವಾಗಿ ಬರ್ತಾರೆ, ಕೆಲವೊಬ್ಬರು ಕ್ವಾಲಿಟಿ ಸಲುವಾಗಿ ಬರ್ತಾರೆ. ಕ್ವಾಲಿಟಿ ಇರೋದ್ರಿಂದ ಅವರು KS ಆದರು, IAS ಆದರು. ಹೀಗಾಗಿ ಎಷ್ಟೋ ವಿದ್ಯಾರ್ಥಿಗಳು 2017ರಲ್ಲಿ ಪಾಸ್ ಆದಂಥ PG ವಿದ್ಯಾರ್ಥಿಗಳು 30% ಜೂನಿಯರ್ ಕಾಲೇಜ್ ಲೆಕ್ಚರ್ ಆಗಿದ್ದಾರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ. ಅಂದರೆ ಅವರು ಕೆಲವೊಬ್ಬರು ಈಗ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಭಾಳ ಡೆಡಿಕೇಟೆಡ್ ಇರ್ತಾರೆ. ಏನೋ ಮಾಡಿ ಕ್ವಾಲಿಟಿ ಎಜುಕೇಶನ್ ಪಡ್ಕೊಂಡು ಅವರ ಮುಂದೆ, ಈಗ ಎಕ್ಸಾಂಪಲ್ ಹೇಳಿದ್ದಲ್ಲ ಶಿವರಾಜ್ ಅಂತ, ಅವರು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದರು 2004ರಲ್ಲಿ. ಅವರು BA ಮಾಡಿಕೊಂಡು ನಮ್ಮ ವಿಶ್ವವಿದ್ಯಾಲಯದಲ್ಲಿ MA ಮಾಡಿಕೊಂಡು, ಕನ್ನಡ MA ಮಾಡಿಕೊಂಡು KPSC ಪಾಸ್ ಆಗಿ ಈಗ ಎಡಿಷನಲ್ DC ಆಗಿ ಮೈಸೂರಿನಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಹೀಗಾಗಿ ಅನೇಕ ಸೌಲಭ್ಯಗಳಿವೆ. ಮತ್ತು ನಮ್ಮಲ್ಲಿ ಫ್ರೀ ಎಜುಕೇಷನ್ ಕೆಲವೊಬ್ಬರಿಗೆ ಬ್ಲೈಂಡು ಮತ್ತು ಟ್ರಾನ್ಸ್ಜೆಂಡರ್ಸು
ಮತ್ತು ಕರೋನಾ ಪ್ಯಾಂಡಮಿಕ್ನಲ್ಲಿ ಮಾಡಿದಂತಹ ಏನು ತಂದೆ ತಾಯಿ ಯಾರೂ ಇರಲಾರ್ದಂಥ ಮಕ್ಕಳಿಗೆ ನಾವು ಫ್ರೀ ಎಜುಕೇಷನನ್ನು ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ಇಲ್ಲಿ ತಮ್ಮ ಮುಖೇನ ನಮ್ಮ ಈ ಬೀದರ್ ಡಿಸ್ಟಿಕ್ಗೆ ಎಲ್ಲ ನಮ್ಮ ಸಮಾಜಕ್ಕೆ ತಾವೆಲ್ಲ ಏನು ಮೆಸೇಜನ್ನು ಕೊಡೋದು ಅಂದರೆ ಡ್ಯುಯಲ್ ಡಿಗ್ರಿ ಪ್ರೋಗ್ರಾಮ್. ಇಲ್ಲಿ ಎಷ್ಟೋ ಕನ್ಫ್ಯೂಷನ್ ಇದೆ, ಎಲ್ಲ ಆಫೀಸರ್ಸ್ ಎಟ್ ಎ ಟೈಮ್ 2 ಡಿಗ್ರಿ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹೋದ ವರ್ಷದಿಂದ 2 ಡಿಗ್ರಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ರೆಗ್ಯುಲೇಟರಿ ಅಥಾರಿಟಿ UGCದವರು. ನಮ್ಮಲ್ಲಿ ಆಲ್ರೆಡಿ ವೆಬ್ಸೈಟ್ ನದಿಗಿದೆ, UGC ವೆಬ್ಸೈಟ್ ತೋರಿಸ್ತೀವಿ ನಾವು. ಯಾಕಂದ್ರೆ ಇಲ್ಲಿ ಎಷ್ಟೋ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ 2 ಡಿಗ್ರಿ ಮಾಡ್ಲಿಕ್ಕೆ ಬರಲ್ಲ, 2 ಡಿಗ್ರಿ ಹೆಂಗ್ ಮಾಡ್ತೀರಿ ಅಂದ್ರೆ ವರ್ಕ್ ಮಾಡ್ಕೊಂಡು ಡಿಗ್ರಿ ಮಾಡ್ಲಿಕ್ಕೆ ಬರಲ್ಲ. ಈಗ ನಮ್ಮಲ್ಲಿ ಅಂತವರಿಗೆ ಅವಕಾಶ ಇದೆ, ವರ್ಕ್ ಮಾಡ್ಕೊಂಡೇ ಡಿಗ್ರಿ ಮಾಡಬಹುದು. ಎಷ್ಟೋ ಹುಡುಗರು 2 ಡಿಗ್ರಿನೂ ಮಾಡಬಹುದು ಮತ್ತು ವರ್ಕ್ ಮಾಡಿಕೊಂಡು ಡಿಗ್ರಿ ಮಾಡಲಿಕ್ಕೂ ಅವಕಾಶ ಇದೆ. ಮಾರ್ಚ್ 20ರಂದು ಚೌಡರಕೆರೆ ಬೃಹತ್ ಬಹಿರಂಗ ಸಭೆ ಆಯೋಜಿಸಲಾಗಿದೆ. ಮಾರ್ಚ್ 20ರಂದು ಸಮಯ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ನಗರದ ಅಂಬೇಡ್ಕರ್ ವೃತ್ತದ ಹತ್ತಿರ ಚೌಡರಕೆರೆ ಸತ್ಯಾಗ್ರಹದಂದು ಬೃಹತ್ ಬಹಿರಂಗ ಸಭೆಯ ಅಂಗವಾಗಿ ಸಾಮಾಜಿಕ ಸಬಲೀಕರಣ ದಿನವೆಂದು ಆಚರಿಸಲಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕವಲ್ಲದೆ ಮಹಾರಾಷ್ಟ್ರ ಮತ್ತು ತೆಲಂಗಾಣದಿಂದ ಪ್ರಖ್ಯಾತ ಭಾಷಣಕಾರರು ಹಾಗೂ ರಾಜ್ಯ ಮಂತ್ರಿಗಳು ಆಗಮಿಸಲಿದ್ದಾರೆ. ಕಾರಣ ಈ ಒಂದು ಬೃಹತ್ ಬಹಿರಂಗ ಸಭೆಯಲ್ಲಿ ಹಾಜರಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಅಖಿಲ ಭಾರತ ಪ್ಯಾಂಥರ್ ಸೇನೆಯ ಜಿಲ್ಲಾಧ್ಯಕ್ಷರಾದ ಭರತ್ ಕಾಂಬ್ಳೆ ಹಾಗೂ ಜಿಲ್ಲಾ ಗೌರವಾಧ್ಯಕ್ಷರಾದ ದೇವೇಂದ್ರ ಕುಮಾರ್ ಸೋನಿಚಿದ್ರಿ ಅವರು ತಿಳಿಸಿದ್ದಾರೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.